ಲೈಫ್ ಸ್ಟೈಲ್ ಅಂದ್ರೆ ನಾವು ಹೇಗೆ ನಮ್ಮ ಜೀವನನ ನಡೆಸ್ತೀವಿ ಅಂತ. ಹಳೆ ಕಾಲದಲ್ಲಿ ನಮ್ಮ ಹಿರಿಯರನ್ನ ನೋಡಿದ್ರೆ ದೇ ಹ್ಯಾಡ್ ಎ ವೆರಿ ಗುಡ್ ಲೈಫ್ ಸ್ಟೈಲ್. ಹೌದು. ಇವಾಗ ಮನೇಲಿ ಇರೋ ಹಿರಿಯರನ್ನ ನೋಡಿದ್ರು ನಾವು ದೇ ಆರ್ ಆಲ್ವೇಸ್ ಇನ್ಸ್ಪೈರಿಂಗ್. ನಮ್ಮ ತಾಯಿ ಅತ್ತೆ ಆಗ್ಲಿ, ಮಾವ ಆಗ್ಲಿ, ಅಪ್ಪ ಅಮ್ಮಂದ್ರಾಗ್ಲಿ, ಅಜ್ಜಿ ತಾತ ಆಗ್ಲಿ, ಅವ್ರಿಗೆ ಶಿಸ್ತು ನಮ್ಗೆ ಎದ್ದು ಕಾಣ್ತಿರತ್ತೆ. ಹೌದು. ಒಂಥರ ಅಲ್ಪತೃಪ್ತರು, ಎಲ್ಲಾನು ಬೇಕು ಬೇಕು ಅಂತ ದೇ ನೆವರ್ ಫೀಲ್. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಲ್ಲಾ ರೀತಿ ಸ್ಟ್ರೆಸ್ ನಮ್ನ ಆವರಿಸ್ಕೊತಾ ಇದೆ. ಟಾರ್ಗೆಟ್ಸ್ ಎಲ್ಲ ಕೊಟ್ಟು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ಹಲವಾರು ಕಾಯಿಲೆಗಳು ಬಹಳ ಚಿಕ್ಕ ಏಜ್ ಅಲ್ಲೇ ಬರ್ತಾ ಇದೆ. ನಮ್ಮ ಹತ್ರ ಅಜ್ಜಿ ತಾತಂದ್ರು ಬರೋದು ಅಥವಾ ವಯಸ್ಕರು ಹಿರಿಯರು ಬರೋದು ಬಹಳ ಕಾಂಪ್ಲಿಕೇಶನ್. ಅಂದ್ರೆ ಏನೋ ಒಂದು ಫ್ರಾಕ್ಚರ್ ಆದ್ರೆ ಅಥವಾ ಬಿದ್ದುಬಿಟ್ಟು ತಲೆನೇರ ಬ್ಲೀಡಿಂಗ್ ಆದ್ರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಆದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಇಂದ ಬರ್ತಾರೆ. ಸಣ್ಣ ಪುಟ್ಟ ನೆಗಡಿ ಕೆಮ್ಮಿಗೆಲ್ಲ ಬರೋದೇ ಇಲ್ಲ. ಬಿಕಾಸ್ ಅವರ ಹೆಲ್ತಿ ಲೈಫ್ ಸ್ಟೈಲೇ ಅವ್ರನ್ನ ಇಷ್ಟು ಅವ್ರ ಏಜ್ ತನಕ ಕಾಪಾಡಿದ್ರು. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಹಿರಿಯವರು ದಿನಕ್ಕೆ 3 ಟೈಮ್ ತಿನ್ನೋರು, ಅಷ್ಟೇ ಕೆಲಸ ಮಾಡೋರು. ಆದರೆ ನಾವುಗಳು 3 ಟೈಮ್ ತಿಂತಾ ಇದ್ದೀವಿ, ಆಹಾರ ಸೇವನೆ ಮಾಡ್ತಾ ಇದ್ದೀವಿ. ಆ ಆಹಾರದಲ್ಲೂ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಹೆಲ್ತಿ ಆಹಾರ ಇಲ್ಲ. ಬಟನ್ ಒತ್ತಿದ್ರೆ ನಮಗೆ ಕ್ಯಾರೆಟ್ ಹಲ್ವಾ ಬರುತ್ತೆ ಅಥವಾ ಬಿರಿಯಾನಿ ಬರುತ್ತೆ. ಕಷ್ಟಪಟ್ಟು ಒಂದು ಕ್ಯಾರೆಟ್ ತುರಿದು ಹಲ್ವಾ ಮಾಡೋಂಥ ಒಂದು ಗ್ರೂಪ್ ಆಕ್ಟಿವಿಟಿ ಇಲ್ಲ, ಸಂತೋಷ ಇಲ್ಲ. ಈಗ ಎಷ್ಟೋ ಮನೇಲಿ ಯಾರೋ ಬರ್ತಾರೆ, ಕುಕ್ ಮಾಡ್ತಾರೆ, ಅದನ್ನ ನಾವು ತಿನ್ನುವಂಥ ಪರಿಸ್ಥಿತಿ. ಸಕಲ ಸೌಲಭ್ಯಗಳು ನಮಗೆ ಜಾಸ್ತಿ ಆಗ್ತಾ ಇದೆ. ಆದರೆ ಈ ಸೌಲಭ್ಯ ಜಾಸ್ತಿ ಆಗ್ತಂಗೆ ನಮ್ಮ ಲೈಫ್ ಸ್ಟೈಲು ಕೆಳಮಟ್ಟಿಗೆ ಇಳಿತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 7-8 ಗಂಟೆ ಕಾಲ ಒಂದು ವ್ಯಕ್ತಿಗೆ ನಿದ್ದೆ ಮಾಡಲೇಬೇಕು ಅಂತ ಸೈಂಟಿಫಿಕಲಿ ಸ್ಟಡೀಸ್ ಹೇಳುತ್ತೆ. ಆಟವೇ ಇಲ್ಲದೆ ಬರೀ ಪಾಠ ಆಗಿರೋದ್ರಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬರೀ ಅಡಲ್ಟ್ಸ್ ಅಲ್ಲ, ಮಕ್ಕಳಲ್ಲೂ ಚೈಲ್ಡ್ಹುಡ್ ಒಬೆಸಿಟಿ, ಚೈಲ್ಡ್ಹುಡ್ ಡಯಾಬಿಟೀಸು, ಇವೆಲ್ಲ ಪ್ರಾಬ್ಲಮ್ಸ್ಗಳು ಬಹಳ ಹೆಚ್ಚಿನ ಮಟ್ಟಿಗೆ ಕಾಣಿಸ್ಕೋತಾ ಇದೆ. ಈ ಸಾಮಾಜಿಕ ಜಾಲತಾಣ ಆಮೇಲೆ ಈ ಅಡಿಕ್ಷನ್ಸು ಥ್ರೂ ಮೊಬೈಲ್ ಈಸ್ ಕಂಟ್ರೋಲಿಂಗ್ ಆಲ್ ದ ಹ್ಯೂಮನ್ ಬಿಹೇವಿಯರ್ ಅಂತಾನೆ ಹೇಳ್ಬೋದು. ಊಟಕ್ಕೆ ಕರೆದ್ರೆ ಮನೇಲಿ ಒಬ್ಬೊಬ್ರು ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ಎದುರುಗಡೆ ಟಿವಿ ಇರುತ್ತೆ. ತಟ್ಟೆಗೆ ಏನು ಹಾಕಿದ್ದಾರೆ, ಏನು ಒಳಗೆ ಹೋಗ್ತಿದೆ ಯಾರಿಗೂ ಅರಿವಿಲ್ಲ. ಮದುವೆ ಮನೆಗಳಲ್ಲಿ ನೋಡಿ, ನಾವು ಕಷ್ಟ ಸುಖ ಹಂಚ್ಕೋತೀವಿ, ನೋಡು ಈ ರೀಲ್ ನೋಡು, ಆ ಇನ್ಸ್ಟಾ ಪಿಕ್ಚರ್ ನೋಡು, ಈ ಥರ ಆಗ್ಬಿಟ್ಟಿದೆ. ಮುಂಚೆ ಆದ್ರೆ ನೀನೇನು ಒಡವೆ ಹಾಕೊಂಡಿದ್ಯಾ, ನೀನೇನು ಸೀರೆ ತಗೊಂಡಿದ್ಯಾ ಅಂತನಾರು ಅಟ್ಲೀಸ್ಟ್ ಹೆಣ್ಮಕ್ಳು ನೋಡೋರು. ಗಂಡು ಮಕ್ಳಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್. ಚಿಕ್ಕ ಮಕ್ಳನ್ನ ಕೇಳಿ, ಅಜ್ಜಿ ಯಾರು ತಾತ ಯಾರು ಅಂತ ಗೊತ್ತಿದ್ರೆ ಅವ್ರ ಪುಣ್ಯ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೆಚ್ಚಾಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಜೀವನ ಶೈಲಿಯ ಕಾರಣ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ನಮ್ಮ ಹಿಂದಿನ ಅಜ್ಜ ಅಜ್ಜಂದಿರ ಲೈಫ್ ಸ್ಟೈಲ್ ಅನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ಇವಾಗ ನಾವು ತಿನ್ನುವಂತ ಆಹಾರ, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಆಲೋಚನೆಗಳಾಗಿರ್ಬೋದು, ಸೊ ಮೆಂಟಲಿ ಹಾಗೇನೆ ಫಿಸಿಕಲಿ ವೆಲ್ ಬೀಯಿಂಗ್ ಅನ್ನುವಂಥದ್ದು ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಏನ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ? ಆಸ್ಪತ್ರೆಗೆ ಹೋಗಿ ಔಷಧಿಯನ್ನ ತೆಗೆದುಕೊಳ್ಳುವ ಬದಲು ಆರೋಗ್ಯ ಸಮಸ್ಯೆಗಳು ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನ ನಾವು ಉತ್ತಮಗೊಳಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಸೌಮ್ಯ ಬಿ ರಮೇಶ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂಡ್ ಕನ್ಸಲ್ಟೆಂಟ್ ಫ್ಯಾಮಿಲಿ ಮೆಡಿಸಿನ್ ಅಂಡ್ HOD ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಈಗ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ಸೊ ಅದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಈ ವಿಷಯ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಆದ್ರೆ ಅದನ್ನ ಫಾಲೋ ಮಾಡೋರು ತುಂಬಾ ಕಡಿಮೆ ಇರ್ತಾರೆ. ಸೊ ಲೈಫ್ ಸ್ಟೈಲ್ ಇಸ್ ದ ರಿಯಲ್ ಮೆಡಿಸಿನ್ ಅಂತಾರೆ. ಯಾವ ಕಾರಣಕ್ಕೋಸ್ಕರ ಅಂತ? ನೀವೇ ಹೇಳ್ದಂಗೆ ಲೈಫ್ ಸ್ಟೈಲ್ ಅಂದ್ರೆ ನಾವು ಹೇಗೆ ನಮ್ಮ ಜೀವನನ ನಡೆಸ್ತೀವಿ ಅಂತ. ಸೊ ದೇರ್ ಇಸ್ ನೋ ಸ್ಟೈಲ್ ಹಿಯರ್, ಇಟ್ ಈಸ್ ಆಕ್ಚುಯಲ್ ಲೈಫ್ ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ಜೀವನ ಶೈಲಿನ ನಾವು ನೀಟಾಗಿ ನಡ್ಸ್ಕೊಂಡು ಹೋದರೆ, ಶಿಸ್ತಿನಿಂದ ದಿನ ಏನು ಬೆಳಗಾಗಿದ್ದು ಏನು ಮಾಡಬೇಕು, ನಮ್ಮ ವ್ಯಾಯಾಮ ಮಾಡೋದು, ಮನಸ್ಸಿಗೆ ನೆಮ್ಮದಿಯನ್ನು ತಂದ್ಕೊಡೋದು, ಹಾಗೂ ನಮ್ಮ ದಿನನಿತ್ಯ ಕಾರ್ಯಕ್ರಮದಲ್ಲಿ ತುಂಬ ಏರುಪೇರಿಲ್ಲದೆ ಒಂದು ಶಿಸ್ತಿನಲ್ಲಿ ನಡೆಸ್ಕೊಂಡು ಹೋಗೋದು. ಬರೀ ನಮ್ಮ ಕೆಲಸನೇ ಮಾಡದೆ ನಮ್ಮ ಐ ಆಲ್ವೇಸ್ ಸೇ ಡೋಂಟ್ ಗಿವ್ ಯುವರ್ ಲೈಫ್ ಟು ಯುವರ್ ವರ್ಕ್, ಲಿವ್ ಯುವರ್ ಲೈಫ್ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಸೊ ಆ ಥರ ಎಲ್ಲ ಒಂದು ಕೆಲವು ಕಾನ್ಸೆಪ್ಟ್ಸ್ನ ನಾವು ಅಳವಡಿಸ್ಕೊಂಡ್ರೆ ಈ ಲೈಫ್ ಸ್ಟೈಲೇ ರಿಯಲ್ ಮೆಡಿಸನ್ ಆಗತ್ತೆ. ನೀವೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರು, ದಟ್ ಈಸ್ ಅನ್ ಎಕ್ಸಲೆಂಟ್ ಸ್ಟೇಟ್ಮೆಂಟ್.
ಹಳೆ ಕಾಲದಲ್ಲಿ ನಮ್ಮ ಹಿರಿಯರನ್ನ ನೋಡಿದ್ರೆ ದೇ ಹ್ಯಾಡ್ ಅ ವೆರಿ ಗುಡ್ ಲೈಫ್ ಸ್ಟೈಲ್. ಹೌದು. ಇವಾಗ ಮನೇಲಿ ಇರೋ ಹಿರಿಯರನ್ನ ನೋಡಿದ್ರು ನಾವು ದೇ ಆರ್ ಆಲ್ವೇಸ್ ಇನ್ಸ್ಪೈರಿಂಗ್. ನಮ್ ತಾಯಿ ಅತ್ತೆ ಆಗ್ಲಿ, ಮಾವ ಆಗ್ಲಿ, ಅಪ್ಪ ಅಮ್ಮಂದ್ರಾಗ್ಲಿ, ಅಜ್ಜಿ ತಾತ ಆಗ್ಲಿ, ಅವ್ರಿಗೆ ಶಿಸ್ತು ನಮ್ಗೆ ಎದ್ದು ಕಾಣ್ತಿರತ್ತೆ. ಹೌದು. ಒಂಥರ ಅಲ್ಪತೃಪ್ತರು, ಎಲ್ಲಾನು ಬೇಕು ಬೇಕು ಅಂತ ದೇ ನೆವರ್ ಫೀಲ್. ಹೌದು. ದೇ ನ್ಯೂ ವಾಟ್ ದೇ ವಾಂಟ್ ಅಂಡ್ ವಾಟ್ ದೇ ಡೋಂಟ್ ವಾಂಟ್. ಆ ಒಂದು ಡಿಫ್ರೆನ್ಸಿಯೇಷನ್ ಇದೆ. ದಟ್ ಈಸ್ ವೈ ಲೈಫ್ ನೆವರ್ ಟಾರ್ಗೆಟೆಡ್ ದೆಮ್. ಬಟ್ ಇವಾಗ ಈಗ ನಮ್ಮ ಜನ್ರೇಷನ್ನ ನಾವು ಇಫ್ ವಿ ಲುಕ್ ಅಟ್ ಇಟ್ ಆ್ಯಂಡ್ ಕಂಪೇರ್ ಇಟ್ ರೆಟ್ರೋಸ್ಪೆಕ್ಟಿವ್ಲಿ ವಿತ್ ಅವರ್ ಹಿರಿಯರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಅವ್ರ ಜೀವನ ಶೈಲಿಯಲ್ಲಿ ನಮಗನ್ಸತ್ತೆ ನಾವು ತುಂಬ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಇದ್ದೀವಿ. ಹೌದು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಲ್ಲ ರೀತಿ ಸ್ಟ್ರೆಸ್ಸು ನಮ್ಮನ್ನ ಆವರಿಸ್ಕೋತಾ ಇದೆ. ಆ್ಯಂಡ್ ವಿ ಆರ್ ಟಾರ್ಗೆಟೆಡ್ ವಿತ್ ಟಾರ್ಗೆಟ್ಸ್ ಅಂತ ಅನಿಸುತ್ತೆ. ಈಗ ಟಾರ್ಗೆಟ್ಸ್ ಎಲ್ಲ ಕೊಟ್ಟು ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಇದ್ದರೆ ಹಲವಾರು ಕಾಯಿಲೆಗಳು ಬಹಳ ಚಿಕ್ಕ ಏಜಲ್ಲೇ ಬರ್ತಾ ಇದೆ. ಹೌದು. ಈಗ ಡಯಾಬಿಟಿಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಯಂಗ್ಸ್ಟರಲ್ಲಿ ನಾವು ನೋಡೇ ಇರಲಿಲ್ಲ. ಈಗ ಅವೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮಾನಸಿಕ ಹಾಗೂ ದೈಹಿಕ ಅಸಮತೋಲನ, ಇಂಬ್ಯಾಲೆನ್ಸ್ ಇನ್ ಅವರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ definitely from this perspective, lifestyle is definitely the real medicine, I would say. And this topic is very close to me, and I congratulate media people for taking up such proactive topic. ಎಲ್ಲರೂ ಒಂದು ತೊಂದರೆ ಆಯಿತು, ಈ ಕಾಯಿಲೆ ಬಂತು, ಇದು ಬಂತು ಅಂತ ಎಲ್ಲ ಹೈಪ್ ಮಾಡ್ತಾರೆ. ಬಟ್ from the heart I'm telling that it's a very nice topic which you have taken. ಜನಸಾಮಾನ್ಯರು ರೋಗನ ತಡೆಗಟ್ಟಲು ಏನೇನು ಸ್ಟೆಪ್ಸ್ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ. ಇದು ಒಂದು ಬಹಳ ಒಳ್ಳೆ ವಿಚಾರ ಅಂತ ನಾನು ಹೇಳ್ತೇನೆ. ಸೊ ದಟ್ ವೇ ಲೈಫ್ ಸ್ಟೈಲ್ ಈಸ್ ಡೆಫಿನೆಟ್ಲಿ ಅ ರಿಯಲ್ ಮೆಡಿಸಿನ್ ಆ್ಯಂಡ್ ವೇ ಫಾರ್ವರ್ಡ್ ವಿ ಕ್ಯಾನ್ ಡಿಸ್ಕಸ್ ಹೌ ಇಟ್ ಈಸ್ ಅಂತ. ಎಸ್ ಮ್ಯಾಮ್, ನೀವು ಹೇಳಿದ್ರಿ ಆಗಲೇ, ಈಗ ನಾ ಹೇಳ್ದಂಗೆ ಹಿಂದಿನ ಕಾಲದಲ್ಲಿರೋ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ಅಂತ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಅಜ್ಜಿ ಇದ್ದಾರೆ, 95 ಇಯರ್ಸ್ ಆಯಿತು, ಇವತ್ತಿಗೂ ಅವ್ರಿಗೆ ಶುಗರ್ ಇಲ್ಲ, ಆದರೆ ನಮ್ಮ ಅಪ್ಪನಿಗೆ ಶುಗರ್ ಇದೆ. ಸೊ ಆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಹಿಂದಿನ ಜನ್ರೇಷನ್ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಇವಾಗಿರೋರ ಲೈಫ್ ಸ್ಟೈಲ್ ಹೇಗಿದೆ ಅಂತ. ಮ್ಯಾಮ್, ಈಗ ಕಾಯಿಲೆ ಬಂದ ಮೇಲೆ ಗುಣಪಡಿಸೋದಕ್ಕಿಂತ ಬರೋ ಮುಂಚೆನೆ ತಡೆಗಟ್ಟೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ? ಕಾಯಿಲೆ ಬಂದ ಮೇಲೆ ಎಷ್ಟೊಂದು ಜನ OPDಗೆ ಬರ್ತಾರೆ, ಈ ಥರ ತೊಂದರೆ ಆಗ್ತಾ ಇದೆ, ಮುಟ್ಟು ಸರಿಗಾಗ್ತಿಲ್ಲ, ಚೆಸ್ಟ್ ಪೇಯ್ನ್ ಬರ್ತಿದೆ, ಯಾಕೋ ತುಂಬ ಹಸುವಾಗ್ತಿದೆ, ನನಗೆ ಸಂಕಟ ತಡ್ಕೊಳಕ್ಕಾಗ್ತಿಲ್ಲ ಅಂತೆಲ್ಲ ನಮ್ಮ ಹತ್ರ ಬರ್ತಾರೆ. ಹಲವಾರು ಕಂಪ್ಲೇಂಟ್ಸು. ನಮ್ಮ ಹತ್ರ ಅಜ್ಜಿ ತಾತಂದ್ರು ಬರೋದು ಅಥವಾ ವಯಸ್ಕರು ಹಿರಿಯರು ಬರೋದು ಬಹಳ ಕಾಂಪ್ಲಿಕೇಶನ್. ಅಂದರೆ ಏನೋ ಒಂದು ಫ್ರ್ಯಾಕ್ಚರ್ ಆದರೆ ಅಥವಾ ಬಿದ್ದುಬಿಟ್ಟು ತಲೆನೇನ ಬ್ಲೀಡಿಂಗ್ ಆದರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಆದರೆ ಈ ಥರ ಕಾಂಪ್ಲಿಕೇಶನ್ಸಿಂದ ಬರ್ತಾರೆ. ಸಣ್ಣ ಪುಟ್ಟ ನೆಗಡಿ ಕೆಮ್ಮಿಗೆಲ್ಲ ಬರೋದೇ ಇಲ್ಲ. ಬಿಕಾಸ್ ಅವರ ಹೆಲ್ತಿ ಲೈಫ್ ಸ್ಟೈಲೇ ಅವ್ರನ್ನ ಇಷ್ಟು ಅವ್ರ ಏಜ್ ತನಕ ಕಾಪಾಡಿದೆ. ಆದರೆ ಯಂಗ್ಸ್ಟರ್ಸ್ ಎಲ್ಲ ತುಂಬ ನೆಗಡಿ ಪ್ರಾಬ್ಲಮ್ಮು, ಅಲರ್ಜಿ ಪ್ರಾಬ್ಲಮ್ಮು, ಆಮೇಲೆ ಋತುಚಕ್ರ ಅಂದರೆ ಮೆನ್ಸಸ್ ಸೈಕಲ್ಲು ತುಂಬ ಇರ್ರೆಗ್ಯುಲರು, ತುಂಬ ದಪ್ಪ ಆಗ್ತಿದ್ದಾಳೆ, ಆಮೇಲೆ ಸರಿ ನಿದ್ದೆ ಬರಲ್ಲ, ಈ ಥರ ಹಲವಾರು ತೊಂದರೆಗಳಿಂದ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸು. ಇದಕ್ಕೆ ನಾವೆಲ್ಲ ಇವ್ರನ್ನೆಲ್ಲ ನಿಧಾನವಾಗಿ ವಿಚಾರ ಮಾಡಿ ನೋಡಿದಾಗ ಅವರ ಜೀವನ ಶೈಲಿನೇ ಮುಖ್ಯ ಕಾರಣ ಆಗ್ತಾ ಇದೆ ಅವ್ರಿಗಿರೋ ತೊಂದರೆಗಳು. ಒಂದಲ್ಲ ಎರಡಲ್ಲ. ಚಿಕ್ಕವರಲ್ಲೂ ನಾವು ಡಯಾಬಿಟೀಸ್ ನೋಡ್ತಾ ಇದ್ದೀವಿ. ಮುಂಚೆ ಡಯಾಬಿಟೀಸ್ ಇರ್ತಿತ್ತು, ಆದರೆ ಇಷ್ಟು ಪ್ರಮಾಣದಲ್ಲಿ, ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೋತಾ ಇರಲಿಲ್ಲ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗಲಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತೀವಿ, ಅಂದರೆ ಅಂಡಾಣು ರಿಲೇಟೆಡ್ ಸಿಸ್ಟ್ಗಳು ಬರುತ್ತೆ ಓವರೀಸಲ್ಲಿ. ಹೆಣ್ಣು ಮಕ್ಕಳು ಚೆನ್ನಾಗಿ ಹಳೆ ಕಾಲದಲ್ಲೆಲ್ಲ ಬಗ್ಗಿ ಕಸ ಗುಡಿಸೋರು, ಬಾಗಿಲು ನೀರು ಹಾಕೋರು, ಬಟ್ಟೆ ಒಗೆಯೋರು, ಪಾತ್ರೆ ತೊಳೆಯೋರು. ಇವಾಗ ಏನು ಬಂದ್ಬಿಟ್ಟಿದೆ, ಡಿಶ್ ವಾಷರ್ ಬಂದಿದೆ, ರೋಬೋಟಿಕ್ ಕ್ಲೀನರ್ಸ್ ಇದೆ. ಹೀಗಾಗಿ ಯಾರೂ ಕಷ್ಟ ಪಡಕ್ಕೆ ಅಭ್ಯಾಸ ಇಲ್ಲ. ಹೌದು. ಇವಾಗ ಏನಾಗ್ಬಿಟ್ಟಿದೆ, ಕಷ್ಟನೇ ಗೊತ್ತಿಲ್ಲ. ಅಂದರೆ ನಾವು ಹಳೆ ಕಾಲದಲ್ಲೂ ನಮ್ಮ ಅಜ್ಜಿ ತಾತಂದ್ರು ಹಿರಿಯವರು ದಿನಕ್ಕೆ 3 ಟೈಮ್ ತಿನ್ನೋರು, ಅಷ್ಟೇ ಕೆಲಸ ಮಾಡೋರು. ಆದರೆ ನಾವುಗಳು 3 ಟೈಮ್ ತಿಂತಾ ಇದ್ದೀವಿ, ಆಹಾರ ಸೇವನೆ ಮಾಡ್ತಾ ಇದ್ದೀವಿ. ಆ ಆಹಾರದಲ್ಲೂ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಹೆಲ್ತಿ ಆಹಾರ ಇಲ್ಲ. ಬಟನ್ ಒತ್ತಿದ್ರೆ ನಮಗೆ ಕ್ಯಾರೆಟ್ ಹಲ್ವಾ ಬರುತ್ತೆ ಅಥವಾ ಬಿರಿಯಾನಿ ಬರುತ್ತೆ. ಕಷ್ಟಪಟ್ಟು ಒಂದು ಕ್ಯಾರೆಟ್ ತುರಿದು ಹಲ್ವಾ ಮಾಡೋವಂಥ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಇಲ್ಲ, ಸಂತೋಷ ಇಲ್ಲ. ಈಗ ಎಷ್ಟೋ ಮನೇಲಿ ಯಾರೋ ಬರ್ತಾರೆ, ಕುಕ್ ಮಾಡ್ತಾರೆ, ಅದನ್ನು ನಾವು ತಿನ್ನುವಂಥ ಪರಿಸ್ಥಿತಿ. ಹೀಗಿರ್ಬೇಕಾದ್ರೆ ಕಷ್ಟನೇ ಇಲ್ಲದೆ ನಮ್ಗೆ ಆಹಾರನೂ ಬಹಳ ಬೇಗ ಸಿಗ್ತಾ ಇದೆ. ಹೌದು. ಇದು ಎಷ್ಟು ಮಟ್ಟಿಗೆ ಆರೋಗ್ಯಕರ ಅಂತ ನಾವು ಚಿಂತಿಸ್ಬೇಕು ಈ ಒಂದು ಕಾಂಟೆಕ್ಸ್ಟಲ್ಲಿ.
ಹೀಗೆ ಹೇಳ್ತಾ ಹೋದ್ರೆ ಈ ಎಲ್ಲ ಸಕಲ ಸೌಲಭ್ಯಗಳು ನಮಗೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಸೌಲಭ್ಯ ಜಾಸ್ತಿ ಆಗ್ತಂಗೆ ನಮ್ಮ ಲೈಫ್ ಸ್ಟೈಲು ಕೆಳಮಟ್ಟಿಗೆ ಇಳಿತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಕಷ್ಟನೇ ಗೊತ್ತಿಲ್ಲ, ಕಷ್ಟನೇ ಪಡಲ್ಲ ಅಂದ್ರೆ ಹಸಿವೆ ಇಲ್ಲದೆ ನಾವು ಆಹಾರ ಸೇವನೆ ಮಾಡ್ತಾ ಇದೀವಿ. ಎಷ್ಟೋ ಜನ ರಾತ್ರಿ ಎಲ್ಲ ವರ್ಕ್ ಮಾಡ್ತಾ ಇವೆ, ನೈಟ್ ಶಿಫ್ಟ್ಸ್ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅವರು ನೈಟ್ ಶಿಫ್ಟ್ಸ್ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ಒಂದಷ್ಟೊತ್ತು ಎದ್ದುಬಿಟ್ಟು ಒಂದು 4-5 ಅವರ್ ಮಲ್ಕೋತಾರೆ. UK ಟೈಮಿಂಗ್ಸು, US ಟೈಮಿಂಗ್ಸು, ಅಥವಾ ಈ BPO ಆಫೀಸಲ್ಲಿ ವರ್ಕ್ ಮಾಡೋರು, ಕಾಲ್ ಸೆಂಟರ್ಸಲ್ಲಿ ರಾತ್ರಿ ಎಲ್ಲ ಎದ್ದಿರ್ತಾರೆ. ಹಳೆ ಕಾಲದ ಥರ ರಾತ್ರಿ ಚೆನ್ನಾಗಿ ಮಲ್ಗೋದು, ಬೆಳಗಿನ ಜಾವ ಏಳೋದು, ಈ ಥರ ಹೆಲ್ತಿ ಹ್ಯಾಬಿಟ್ಸೇ ಇಲ್ಲ. ಹೌದು, ಅವರ ಬಯೋಲಾಜಿಕಲ್ ಕ್ಲಾಕ್ ಚೇಂಜ್ ಆಗೋಗೈತೆ. ಹಸು ಯಾವಾಗ, ನಿದ್ದೆ ಯಾವಾಗ, 7-8 ಗಂಟೆ ಕಾಲ ಒಂದು ವ್ಯಕ್ತಿಗೆ ನಿದ್ದೆ ಮಾಡಲೇಬೇಕು ಅಂತ ಸೈಂಟಿಫಿಕಲಿ ಸ್ಟಡೀಸ್ ಹೇಳುತ್ತೆ. ನಾವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಫ್ರೆಶ್ ಆಗಿ ಹೇಳ್ತೀವಿ. ಆದರೆ ಹಲವಾರು ವ್ಯಕ್ತಿಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಸರಿಗೆ ನಿದ್ದೆನೇ ಮಾಡಲ್ಲ. ಇದಕ್ಕೆ ಒಂದು ಸಾಮಾಜಿಕ ಜಾಲತಾಣ ಅಂದರೆ ಈ ಇಂಟರ್ನೆಟ್ ಆಗಲಿ, ನಮ್ಮ ಮೊಬೈಲ್ ಫೋನ್ಸ್ ಆಗಲಿ, ಅಡಿಕ್ಷನ್ ಬಹಳಷ್ಟು ಪ್ರಮಾಣಕ್ಕೆ ನಮ್ಮನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಯಾರಿಗೂ ಹೆಲ್ತಿ ಲೈಫ್ ಸ್ಟೈಲೇ ಬೇಡ, ಫಿಸಿಕಲ್ ಆಕ್ಟಿವಿಟಿನೇ ಬೇಡ. ಒಂದು ಎಕ್ಸಸೈಸ್ ಆಗಲಿ, ಹೋಗಿ ಹೆಣ್ಣು ಮಕ್ಕಳು ಮುಂಚೆ ನಾವೆಲ್ಲ ಬೀದಿಲಿ ಆಟ ಆಡ್ತಿದ್ವಿ, ಇವಾಗ ಬೀದಿಲಿ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದರೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಪ್ಲೇ ಗ್ರೌಂಡ್ಸ್ ಎಲ್ಲ ವಾಕಿಂಗ್ ಪಾರ್ಕ್ಸ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಪಾರ್ಕಲ್ಲಾರು ಮಕ್ಕಳು ಆಡ್ತಾರ ಅಂದರೆ ಮಕ್ಕಳು ನೋಡೋದೇ ಇಲ್ಲ. ಎಲ್ಲ ಟ್ಯೂಷನ್ಗೆ ಹೋಗ್ಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲಲ್ಲಿ ಇರ್ತಾರೆ, ಸಾಯಂಕಾಲದ ಮೇಲೆ ಟ್ಯೂಷನ್ಗೆ ಹೋಗ್ತಾರೆ. ಮಕ್ಳಿಗೆ ಆಡೋ ಕಾನ್ಸೆಪ್ಟೇ ಹೊರಟೋಗ್ಬಿಟ್ಟಿದೆ. ಹೀಗೆ ಯಾಕೆ ಇವೆಲ್ಲ ಇಂಪಾರ್ಟೆಂಟ್ ಅಂದರೆ, ಈ ಆಟವೇ ಇಲ್ಲದೆ ಬರೀ ಪಾಠ ಆಗಿರೋದ್ರಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬರೀ ಅಡಲ್ಟ್ಸ್ ಅಲ್ಲ, ಮಕ್ಕಳಲ್ಲೂ ಚೈಲ್ಡ್ಹುಡ್ ಒಬೆಸಿಟಿ, ಚೈಲ್ಡ್ಹುಡ್ ಡಯಾಬಿಟೀಸು, ಇವೆಲ್ಲ ಪ್ರಾಬ್ಲಮ್ಸ್ಗಳು ಬಹಳ ಹೆಚ್ಚಿನ ಮಟ್ಟಿಗೆ ಕಾಣಿಸ್ಕೋತಾ ಇದೆ. ಹೌದು. ಸೊ ಈಗಿನ ಮಕ್ಕಳಿಗೆ ನೀವು ಹೇಳ್ದಾಗೆ ಶಾಲೆಯಲ್ಲೂ ಓದು ಅನ್ನೋದು ಇರುತ್ತೆ, ಬಂದ್ಮೇಲೂ ಟ್ಯೂಷನ್ ಅಂತ ಇರುತ್ತೆ, ಅಥವಾ ಯಾವ್ದಾದ್ರು ಕ್ಲಾಸಿಗೆ ಹಾಕ್ತಾರೆ. ಸೊ ಮೆಂಟಲಿ ಸ್ಟ್ರೆಸ್ ಇರುತ್ತೆ ಬಿಟ್ರೆ ಫಿಸಿಕಲಿ ಆಕ್ಟಿವಿಟಿ ತುಂಬಾನೇ ಕಡಿಮೆ ಇರುತ್ತೆ. ಬಿಟ್ರೆ ಏನಾದ್ರು ಮೊಬೈಲ್ ಗೇಮ್ಸು ಅಥವಾ ಟಿವಿಲಿ ನೋಡೋ ಅಂಥದ್ದು ಇದೇ ಇರುತ್ತೆ. ಅಂದ್ರೆ ಲೈಫ್ ಸ್ಟೈಲ್ ಮಕ್ಕಳು OPDಗೆ ಬರ್ತಾರಲ್ಲ, ನೀವೇ ಅಬ್ಸರ್ವ್ ಮಾಡಿ, ಅಥವಾ ಯಾವ್ದಾದ್ರು ಫಂಕ್ಷನ್ ಹೋಗ್ತಿರಲ್ಲ, ಯಾವ ಮಕ್ಕಳು ಕಣ್ಣಿಟ್ಟು ನೀವು ಮಾತಾಡ್ಸಿದ್ರೆ ರೆಸಿಪ್ರೊಕೇಟೇ ಮಾಡಲ್ಲ, ನೋಡೋದು ಇಲ್ಲ, ಸ್ಮೈಲು ಮಾಡಲ್ಲ. ಇವೆಲ್ಲ ಬಹಳ ಕಡಿಮೆ ಆಗ್ತಾ ಹೋಗ್ತದೆ. ಕಮ್ಯುನಿಕೇಶನ್ ಸ್ಕಿಲ್ಸೇ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸದಾನು ಆ ಅಸ್ತ್ರ ಇರತ್ತೆ ಮೊಬೈಲ್, ಅದನ್ನ ಇಟ್ಕೊಂಡು ಯಾವ್ದೋ ಒಂದು ರೈಮ್ಸ್ ನೋಡ್ತಿರ್ತಾರೆ. ಅಪ್ಪ ಅಮ್ಮಂದ್ರು ಸುಮ್ನಿರ್ತಾರೆ, ಅದನ್ನ ಕಿತ್ಕೊಳ್ಳೋದೇ ಇಲ್ಲ. ಕಿತ್ಕೊಂಡ ತಕ್ಷಣ ಮಗು, ನಾನು ಒಂದು ಯಾವುದೋ ವೇದಗೋಷ್ಠಿ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಮಗು ಹಿಂಗೆ ಇಟ್ಕೊಂಡು ನೋಡ್ತಾ ಇತ್ತು. ಪಾಪ ಅವ್ರ ಅಮ್ಮ ಬಂದು ಏನೋ ಕಿತ್ಕೊಂಡ್ರು ಮೊಬೈಲ್. ತಕ್ಷಣ ಆ ಮಗು ಬಂದು ನೆಲದ ಮೇಲೆ ಹೊರಳಾಡಿ ಎಷ್ಟು ಗಲಾಟೆ ಮಾಡ್ತು ಅಂದ್ರೆ ಮೊಬೈಲ್ ಕೊಡೋ ತನಕ ಅದು ಬಿಡ್ಲಿಲ್ಲ. ಒಂಥರ ಚಂಡಿ ಕತೆ ಅಂತ. ಈ ಲೆವೆಲ್ ಆಫ್ ಅಡಿಕ್ಷನ್ ಒಂದು 2.5-3 ವರ್ಷದ ಮಕ್ಳಿಗೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು, ಇದು ಹೆಂಗಾಗ್ತಿದೆ ಅಂದ್ರೆ, ನಾವು ಮೊಬೈಲ್ ಇಟ್ಕೊಂಡು ಮನೇಲೆಲ್ಲ ನಾವು ಇದೇ ಮಾಡಿದ್ರೆ ನಮ್ಮನ್ನೇ ಮಕ್ಕಳು ಅನುಕರಣೆ ಮಾಡ್ತಾರೆ. ಹೌದು, ಡೆಫಿನೆಟ್ಲಿ. ಇದೇ ನಿಮ್ಮ ಅಜ್ಜಿ ತಾತಂದ್ರು ನೋಡಿ, ಸದ್ಯ ಅದ್ ನನಗೆ ಯೂಸ್ ಮಾಡಕ್ಕೂ ಬರಲ್ಲ, ನನ್ ಕೊಡ್ಲು ಬೇಡ ಅಂತಾರೆ. ಎಷ್ಟೊಂದ್ ಜನ ಅಂತಾರೆ. ಬಟ್ ಎಷ್ಟೊಂದ್ ಜನಕ್ಕೆ ಬಿಕಾಸ್ ಆಫ್ ಲೋನ್ಲಿನೆಸ್ ಅಡಿಕ್ಷನ್ ಆಗ್ತಾ ಇದೆ, ಉಂಟು. ಆದ್ರೆ ಎಷ್ಟೊಂದ್ ಜನ ಹೇಳ್ತಾರೆ, ಇದು ನನ್ಗೆ ಆಪರೇಟ್ ಮಾಡಕ್ ಬರಲ್ಲ, ನಂಗೆ ಬೇಡ ಅಂತಾರೆ. ಸ್ಟಿಲ್ ದೇ ಆರ್ ಸ್ಟಕ್ ಟು ರೇಡಿಯೋ, ಟಿವಿ ಅಥವಾ ಈ ತರ ಶೋಸ್ ಅಲ್ಲಿ ದೇ ಆರ್ ಸ್ಟಕ್ ಟು ಇಟ್. ಮೊಬೈಲ್ ವಿಚಾರದಲ್ಲಿ ಮಕ್ಕಳೇ ಅಪ್ಪ ಅಮ್ಮನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ಬೋದು. ಈ ಸಾಮಾಜಿಕ ಜಾಲತಾಣ, ಆಮೇಲೆ ಈ ಅಡಿಕ್ಷನ್ಸ್ ಥ್ರೂ ಮೊಬೈಲ್ ಈಸ್ ಕಂಟ್ರೋಲಿಂಗ್ ಆಲ್ ದ ಹ್ಯೂಮನ್ ಬಿಹೇವಿಯರ್ ಅಂತಾನೆ ಹೇಳ್ಬೋದು, ಅಥವಾ ಹ್ಯೂಮನ್ ಲೈಫ್ ಸ್ಟೈಲ್ ಅಂತಾನೂ ನಾವು ಹೇಳ್ಬೋದು. ಹೌದು, ಯಾಕಂತ ಹೇಳಿದ್ರೆ ನೀವು ಹೇಳ್ದಾಗ ನೆನಪಾಯಿತು, ಇತ್ತೀಚೆಗೆ ಬೆಂಗಳೂರಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಶಾಲೆಗೆ ಹೋಗೋ ಹುಡುಗ ನೇಣು ಹಾಕೊಂಡಿರೋದು, ಆಮೇಲೆ ನೋಡಿದ್ರೆ ಯಾವುದೋ ಸೀರೀಸ್ ನೋಡ್ತಾ ಇದ್ರು ಅನ್ನೋಂಥ ವಿಷಯ. ಸೊ ಹೇಗೆ ಅಂತ ಹೇಳಿದ್ರೆ ಮಕ್ಕಳ ಮೈಂಡಿಗೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಮಕ್ಕಳ ಮೈಂಡ್ ಅಷ್ಟೊಂದು ಕುಗ್ಗು ಹೋಗೋದಕ್ಕೆ ಕಾರಣ ಏನು ಅಂತ. ಅದೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಎಷ್ಟೊಂದು ಜನ ಫಂಕ್ಷನ್ಸ್ ಅಲ್ಲಿ ನೋಡ್ತೀವಿ, ಎಷ್ಟೊಂದು ಕಡೆ ಮಕ್ಕಳೇ ಇಲ್ಲ. ಅಂತ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರ್ಬೋದು, ಮದುವೆ ಆಗಿರ್ಬೋದು, ಒಂದು ಮುಂಜೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಬರ್ಡೇ ಪಾರ್ಟಿ, ಫ್ಯಾನ್ಸಿ ಎಲ್ಲ ಇದ್ರೆ ಒಂದು 4-5 ಜನ ಮಕ್ಳು ಇರ್ತಾರೆ. ಇಲ್ಲಾಂದ್ರೆ ಮಕ್ಳುಗಳನ್ನ ನೋಡೋದೇ ಇಲ್ಲ ನಾವು. ಈ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಅಲ್ಲೆಲ್ಲ ಇದು ಈ ನಡುವೆ ಆಗ್ತಾನೇ ಇಲ್ಲ. ಯಾಕೆಂದ್ರೆ ಎಲ್ಲನೂ ವಿ ಆರ್ ಕನೆಕ್ಟೆಡ್ ಥ್ರೂ ಮೊಬೈಲ್. ಈ ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ನೇ ಕಮ್ಮಿ ಆಗ್ಬಿಟ್ಟಿದೆ. ಊಟಕ್ಕೆ ಕರೆದ್ರೆ ಮನೇಲಿ ಒಬ್ಬೊಬ್ರು ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ಎದುರುಗಡೆ ಟಿವಿ ಇರುತ್ತೆ.
ತಟ್ಟೆಗೆ ಏನ್ ಹಾಕಿದ್ದಾರೆ, ಏನ್ ಒಳಗ್ ಹೋಗ್ತಿದೆ ಯಾರಿಗೂ ಅರಿವಿಲ್ಲ. ಮದುವೆ ಮನೆಗಳನ್ನಲ್ಲಿ ನೋಡಿ ನಾವು ಕಷ್ಟ ಸುಖ ಹಂಚ್ಕೋತೀವಿ, ನೋಡು ಈ ರೀಲ್ ನೋಡು, ಆ ಇನ್ಸ್ಟಾ ಪಿಕ್ಚರ್ ನೋಡು, ಈ ತರ ಆಗ್ಬಿಟ್ಟಿದೆ. ಮುಂಚೆ ಆದ್ರೆ ನೀನೇನ್ ಒಡವೆ ಹಾಕೊಂಡಿದ್ಯಾ, ನೀನೇನ್ ಸೀರೆ ತಗೊಂಡಿದ್ಯಾ ಅಂತನಾರು ಅಟ್ಲೀಸ್ಟ್ ಹೆಣ್ಮಕ್ಳು ನೋಡೋರು. ಹೌದು, ಗಂಡು ಮಕ್ಳಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರೋದು. ಆದ್ರೆ ದೇರ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್ ಇನ್ ದ ವೇ ಸಮಾಜ ತೋರ್ಪಡ್ಕೋತಾ ಇದೆ. ಮಕ್ಕಳು ಇದೇ ಅನುಕರಣೆ ಮಾಡ್ತಿದ್ರು. ಹೌದು. ಸೊ ಅಜ್ಜಿ ತಾತ ಏನೋ ಒಂದು ಕತೆ ಹೇಳ್ತಾರೆ, ಅವ್ರು ಹೆಂಗ್ ಜೀವನ ನಡೆಸ್ತಾ ಇದ್ರು, ಇದು ಯಾವ ಮಕ್ಳಿಗೂ ಗೊತ್ತೇ ಇಲ್ಲ. ಚಿಕ್ಕ ಚಿಕ್ಕ ಮಕ್ಳನ್ನ ಕೇಳಿ, ಅಜ್ಜಿ ಯಾರು ತಾತ ಯಾರು ಅಂತ ಗೊತ್ತಿದ್ರೆ ಅವ್ರ ಪುಣ್ಯ, ಫ್ರಾಂಕ್ಲಿ ಸ್ಪೀಕಿಂಗ್. ಯಾಕೆಂದ್ರೆ ನಾವೆಲ್ಲ ನ್ಯೂಕ್ಲಿಯರ್ ಅಲ್ಲ, ಸಬ್ ಅಟಾಮಿಕ್ ಫ್ಯಾಮಿಲೀಸ್ ಅಲ್ಲಿ ಇದೀವಿ. ಅಜ್ಜಿ ತಾತನೇ ಇರಲ್ಲ ಮನೇಲಿ, ಒಂದು ಮಾರ್ಗದರ್ಶನ ಕೊಡಕ್ಕಾಗ್ಲಿ, ಒಂದೇನಾರು ಹೇಳಕ್ಕಾಗ್ಲಿ. ಮಗು ಇನ್ನೇನ್ ಮಾಡತ್ತೆ, ತಾಯಿನೂ ವರ್ಕಿಂಗು ತಂದೆನೂ ವರ್ಕಿಂಗು ಅಂದ್ರೆ ಇಬ್ರು ಅಪ್ಪ ಅಮ್ಮಂದ್ರು ಬ್ಯುಸಿ ಇದ್ರೆ ಮಕ್ಳು ಏನ್ ಮಾಡ್ತಾರೆ, ಬೋರ್ ಆಗ್ಬಿಟ್ಟು ಮೊಬೈಲ್ ಸದಾ ಇಟ್ಕೊಂತಾರೆ. ಈ ಮೊಬೈಲ್ ಇಟ್ಕೊಳ್ಳೋದ್ರಿಂದ ಅವ್ರ ಅಟೆನ್ಷನ್ ಸ್ಪ್ಯಾನ್ ಬಹಳ ಕಡಿಮೆ ಆಗ್ತಾ ಇದೆ. ಈಗ ಸ್ಕೂಲಲ್ಲಿ ಒಂದು ಟೀಚರು ಗುರುಗಳು ಏನೇ ಹೇಳ್ಕೊಟ್ರು ತಕ್ಷಣ ಗ್ರಾಸ್ಪಿಂಗ್ ಪವರೇ ಇರಲ್ಲ. ಹೌದು, ಏಕೆಂದ್ರೆ ಎಲ್ಲಾನು ಪಿಕ್ಟೋರಿಯಲ್, ಪಿಕ್ಚರ್ ವೈಸ್ ಇಂಪ್ಯಾಕ್ಟ್, ವಿಜುವಲ್ ಇಮೇಜಸ್ಸೇ ಜಾಸ್ತಿ ಬರ್ತಾ ಇದೆ. ಇದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮು ಅಥವಾ ಅಡಿಕ್ಷನ್ ಸಿಂಡ್ರೋಮ್ಸ್ ಅಂತ, ಈ ಇಂಟರ್ನೆಟ್ ಅಡಿಕ್ಷನ್ ಸಿಂಡ್ರೋಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸಿಂಡ್ರೋಮ್ಸ್ ಅಂತೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳು ಥಿಂಕಿಂಗ್ ಕೆಪಾಸಿಟಿನೇ ಕಡಿಮೆ ಆಗ್ತಾ ಇದೆ. ಇವಾಗ ಕ್ಯಾಟ್ ಅಂದರೆ ಆ ಕಂಪ್ಯೂಟರ್ ಯಾವ ರೀತಿ ಪ್ರೊನೌನ್ಸ್ ಮಾಡುತ್ತೋ ಅದೇ ಥರ ಮಕ್ಕಳು ಪ್ರೊನೌನ್ಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ಮಾತೃಭಾಷೆಯ ಮರು ಆಗ್ತಾ ಇದೆ ಈ ಎಲ್ಲದ್ರಲ್ಲಿ. ಯಾಕೆಂದರೆ ಎಲ್ಲ ಚಾನೆಲ್ಸ್ಗಳಲ್ಲಿ ನೋಡಿ, ಮೀಡಿಯಾದಲ್ಲಿ ನೋಡಿ, ಯಾವುದೇ ಯೂಟ್ಯೂಬಲ್ಲಿ ನೋಡಿ, ಆ ಮಾತೃಭಾಷೆಯ ಬಳಕೆ ಬಹಳ ಕಡಿಮೆ ಆಗ್ತಾ ಇದೆ. ಈ ಮಾತೃಭಾಷೆ ಯಾಕೆ ಮಕ್ಳಿಗೆ ಇಂಪಾರ್ಟೆಂಟ್ ಅಂದರೆ, ಮಾತೃಭಾಷೆ ಸರಿಗೆ ಬರೀಲಿಕ್ಕೆ ಓದ್ಲಿಕ್ಕೆ ಬರೋ ಮಕ್ಕಳು ಬಹಳ ಇಂಟೆಲಿಜೆಂಟ್ ಇರ್ತಾರೆ ಅಂತ. ಇವಾಗ ನಾವು ನೋಡ್ತೀವಿ ಆಸ್ಪತ್ರೆಯಲ್ಲಿ ಎಲ್ಲ ಬ್ರೈನ್ ಇಂಜುರಿ ಪೇಷಂಟ್ಸ್ ಎಲ್ಲ ಇರ್ತಾರೆ. ಈ ಬ್ರೈನ್ ಇಂಜುರಿ ಪೇಷಂಟ್ಸ್ ರಿಕವರ್ ಆಗ್ಬೇಕಾದ್ರೆ ಫಸ್ಟು ನಾವು ಅವ್ರನ್ನ ಇಂಗ್ಲೀಷ್ನಲ್ಲಿ, ಕನ್ನಡ ಮಾತೃಭಾಷೆ ಆಗಿದ್ರೆ ಇಂಗ್ಲೀಷ್ನಲ್ಲಿ ನಾವು ಮಾತಾಡ್ಸಿದ್ರೆ ಅಷ್ಟು ರಿಸೆಪ್ಟಿವ್ ಆಗಿರಲ್ಲ ಅವರು. ಅದೇ ಮಾತೃಭಾಷೆಯಲ್ಲಿ ನಾವು ಮಾತಾಡ್ಸಿದ್ರೆ, ಅದು ಕನ್ನಡ ಸ್ಪೀಕಿಂಗ್ ಪೇಷಂಟ್ ಆಗಿದ್ರೆ ಚೆನ್ನಾಗಿ ಅವರು ಅದರ ಬಗ್ಗೆ ಪ್ರತಿಕ್ರಿಯೆ ತೋರ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಇಂದನೂ ನಮ್ಗೆ ಅನ್ಸತ್ತೆ ಮಾತೃಭಾಷೆ ಬಹಳ ಮುಖ್ಯ ಅಂತ. ಯಾವುದೇ ಲ್ಯಾಂಗ್ವೇಜ್ ಆಗಿರ್ಲಿ, ಅದ್ರ ಸಂಸ್ಕಾರ ನಾವು ತಂದೆ ತಾಯಿ ಆದವರು ನಾವು ಕೊಡ್ಲೇಬೇಕು ಮಕ್ಕಳಿಗೆ. ಅಂಡ್ ಮಕ್ಕಳಿಗೆ ಬೇರೆ ಬೇರೆ ಇರುತ್ತೆ. ಪಗಡೆ ಆಟ ಇರ್ಬೋದು ಅಥವಾ ಚುಕ್ಕಿ ಚುಕ್ಕಿ ಆಟ ಇರ್ಬೋದು. ಈ ಗ್ಯಾಡ್ಜೆಟ್ಸ್ ಅದೆಲ್ಲ ಏನು ಅಂತ ಗೊತ್ತೇ ಇಲ್ಲ. ಪಗಡೆ ಆಟ ಅಂದ್ರೆ ಏನು, ಅಳುಗುಳಿ ಮನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಪಕ್ಕ ಇಟ್ಬಿಟ್ಟು ಅವರು, ನಾವು ಹೇಳ್ತೀವಿ ನಮ್ಮ ಚೆಸ್ಸಲ್ಲಿ ಇಂಡಿಯಾ ಹೇಗೆ ಲೀಡಿಂಗ್ ಫೇಸ್ನಲ್ಲಿ ಹಲವಾರು ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಮೊಬೈಲು ಮತ್ತು ಇನ್ನೊಂದನ್ನು ಕೊಡೋ ಬದಲು, ವಿಡಿಯೋ ಗೇಮ್ಸು ಮತ್ತೊಂದನ್ನು ಕೊಡೋ ಬದಲು ಮಕ್ಕಳಿಗೆ ಈ ಚೆಸ್ ಕೊಡಿ, ಕೇರಮ್ ಕೊಡಿ. ಹೌದು, ನೀವು ಕೂತ್ಕೊಂಡು ಆಡಬೇಕು, ಅಪ್ಪ ಅಮ್ಮಂದ್ರು ಕೂತ್ಕೊಂಡು ಆಡ್ಬೇಕು. ಅದೆಲ್ಲ ಮರ್ತೆ ಹೋಗಿದೆ ಈ ಕಾಲದಲ್ಲಿ. ಏನ್ ಕ್ವಾಲಿಟಿ ಟೈಮ್ ಅಂದ್ರೆ ಹೋಗ್ಬಿಟ್ಟು ಒಂದು ಪಿಕ್ಚರ್ ನೋಡೋದು ಅಥವಾ ಯಾವ್ದಾದ್ರು ಒಂದು ಸೀರೀಸ್ ನೋಡೋದು, ಈ ತರ ಆಗ್ಬಿಟ್ಟಿದೆ. ಸೊ ಈ ತರ ಇರ್ಬೇಕಾದ್ರೆ ಅಟೆನ್ಷನ್ ಸ್ಪ್ಯಾನು ಮಕ್ಕಳಿಗೆ ಇಲ್ಲವೇ ಇಲ್ಲ. ಎಷ್ಟೊಂದು ಜನ ಈ ಕಿಂಡರ್ ಗಾರ್ಡನ್ದು ಟೀಚರ್ಸ್, ಮಾಂಟೆಸರಿ ಟೀಚರ್ಸ್ ಅವ್ರ ಹತ್ರ ಎಲ್ಲ ಮಾತಾಡ್ಸಿದ್ರೆ ಮಕ್ಕಳು ಇಲ್ಲಿರ್ಬೇಕಾದ್ರೆ ತುಂಬ ಚೆನ್ನಾಗಿರ್ತಾರೆ. ಆ ಮನೆಗೆ ಹೋಗ್ಬಿಟ್ಟು ಏನಾದ್ರು ಹೋಮ್ವರ್ಕ್ ಮಾಡ್ಕೊಂಬಾ ಅಥವಾ ಇದೇನಾದ್ರು ಆಕ್ಟಿವಿಟಿ ಮಾಡ್ಕೊಂಬಾ ಅಂದರೆ ಏನು ಈಸಿ, ಒಂದು ಚಾಟ್ GPT-ನೋ ಇನ್ನೊಂದಕ್ಕೂ ಹಾಕ್ಬಿಟ್ಟು ಏನು 5 ವರ್ಷ ಎಲ್ಲಾನು ರೆಡಿಮೇಡ್ ಫುಡ್ ತರ ಇನ್ಸ್ಟಂಟ್ ತರನೇ ಬಂದ್ಬಿಡುತ್ತೆ ಕಂಟೆಂಟ್ ಕೂಡ. ಇವಾಗ ಈ ತರ ಥಿಂಕಿಂಗು, ನಮ್ಮ ಏನೇನು ನಮ್ಮ ಸ್ಕಿಲ್ಸ್ ಇದೆ, ನಾವು ಯಾತ್ರಲ್ಲಿ ಚೆನ್ನಾಗಿದ್ದೀವಿ, ಆರ್ಟಲ್ಲಿ ಚೆನ್ನಾಗಿದ್ದೀವ, ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀವ, ಅದ್ರ ಅಸೆಸ್ಮೆಂಟೇ ಇಲ್ಲ. ಎಲ್ಲಾನು ರೆಡಿಮೇಡ್ ಫುಡ್ ತರ. ಯಾವುದೋ ಒಂದು ಪ್ರಾಬ್ಲಮ್ ಬರಲ್ವಾ, ಗೂಗಲ್ ಲೆನ್ಸ್ ಹಾಕೋ, ಪ್ರಾಬ್ಲಮ್ ಹಾಕೋ, ಅದು ಸೊಲ್ಯೂಷನ್ ತೋರಿಸುತ್ತೆ. ಮೈಂಡ್ ಯೋಚನೆನೇ ಮಾಡ್ತಾ ಇಲ್ಲ. ಈ ತರ ಮಕ್ಕಳಿಗೆ ಒಂಥರ, ನಾ ಹೇಳ್ತೇನೆ, ಭಯಂಕರ ಸ್ಥಿತಿ ಇದೆ ಮಕ್ಕಳಿಗೆ. ಚಿಕ್ಕ ಮಕ್ಕಳನ್ನ ಯೋಚನೆ ಮಾಡಿದ್ರೆ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಟ್ ಒಂದು, ಹಾಗೆ ತಾವೇ ಯೋಚನೆ ಮಾಡೋ ಒಂದು ಶಕ್ತಿ ಎಲ್ಲ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ ಮಕ್ಕಳಿಗೆ. ಇದು ಒಂದು ಶೋಚನೀಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಏನ್ ಮಾಡ್ಬೋದಪ್ಪ ಈ ತರ ಮಕ್ಕಳಿಗೆ ಅಂದ್ರೆ, ರಂಗೋಲಿ ಹಾಕೋದು ಹೇಳ್ಕೊಡಿ, ಬಣ್ಣ ಹಚ್ಚೋದು ಹೇಳ್ಕೊಡಿ, ಮನೇಲಿ ಸಣ್ಣ ಸಣ್ಣ ಕೆಲಸ ಮಾಡಿಸ್ಬೇಕು ಮಕ್ಕಳಿಗೆ. ನಾನಂತೂ ಹೇಳ್ತೀನಿ ನನ್ನ ಮಕ್ಕಳಿಗೆ, ಕುಕ್ಕಿಂಗ್ ಈಸ್ ಲೈಫ್ ಸೇವಿಂಗ್ ಸ್ಕಿಲ್, ನೀವು ಕಲೀಲೇಬೇಕು. ಹೌದು ಅಲ್ವಾ? ನಾನು ನಾಳೆ ಕುಕ್ಕು ಅಥವಾ ನಾನು ಬಟನ್ ಒತ್ತಿದ್ರೆ ಬರತ್ತಲ್ಲ, ಅದನ್ನೇ ನಾನು ಡಿಪೆಂಡ್ ಆಗಕ್ಕಾಗಲ್ಲ. ಯಾವ ಪ್ರದೇಶದಲ್ಲಿ ಇರ್ತೀನೋ, ಯಾವ ಏರಿಯಲ್ಲಿ ಇರ್ತೀನೋ.
ಸೊ ವಿ ಕಾಂಟ್ ಡಿಪೆಂಡ್ ಆನ್ ಸಮ್ ಆಲ್ವೇಸ್ AI ಬೇಸ್ಡ್ ಮಾಡಲ್ಸ್ ಆರ್ ಸಾಫ್ಟ್ವೇರ್ ಬೇಸ್ಡ್ ಮಾಡಲ್ಸ್. ಸೊ ವಿ ಹ್ಯಾವ್ ಟು ಲರ್ನ್ ದೀಸ್ ಬೇಸಿಕ್ ಸ್ಕಿಲ್ಸ್. ಸೊ ಇವೆಲ್ಲ ಕಲಿಸ್ಬೇಕು. ಇದು ಹಳೆ ಕಾಲದಲ್ಲೆಲ್ಲ ಸಂಗೀತ ಹೇಳ್ಸೋರು, ನೃತ್ಯ ಕಲಿಬೇಕು ಅಂತ ಕಂಡೀಷನ್ ಇರೋದು ಮದುವೆ ಆಗಕ್ಕಿಂತ ಮುಂಚೆ. ಆ ಗಂಡು ಮುಂದೆ ಎಲ್ಲ ಹಾಡೋದು, ಈ ಹಳೆ ಸಿನಿಮಾಗಳೆಲ್ಲ ನೋಡಿದೀವಲ್ಲ, ರಾಜ್ಕುಮಾರ್ ಬಂದ್ರು ಅಂತ ನಮ್ಮ ಆರತಿ ಅಥವಾ ಇವರೆಲ್ಲ ಹಾಡು ಹೇಳೋರು, ಮಂಜುಳಾ ಅವರೆಲ್ಲ ಹಾಡು ಹೇಳೋರು, ಅದನ್ನೆಲ್ಲ ನಾವು ನೋಡಿದೀವಿ. ಅದು ಹಳೆ ಕಾಲದಲ್ಲಿ ಯಾಕೆ ಹಿರಿಯರು ಹೇಳೋರು ಅಂದ್ರೆ, ಈ ತರ ಏನಾದ್ರು ಸ್ಟ್ರೆಸ್ ಆದ್ರೆ ಏನೋ ಒಂದು ಹಾಡು ಹೇಳ್ಕೊಂಡ್ರೆ ಆ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೇಳೋರು. ಸೊ ಇದೆಲ್ಲ ಒಂಥರ ವೇಸ್ ಆಫ್ ಇಂಪ್ರೂವಿಂಗ್ ಒನ್ ಪರ್ಸನಾಲಿಟಿ ಅಂತ ನಾವು ಹೇಳಬಹುದು. ಈ ಒಂದು ದೃಷ್ಟಿಯಿಂದನೂ ಅಷ್ಟೇ, ಈ ಮಕ್ಕಳು ಮುಂದೆನೆ ನಾವು ರಂಗೋಲಿ ಹಾಕದೆ, ನಾವು ಇದು ಒಂದು ಹಬ್ಬ ಹರಿದಿನ ಒಂದು ಸೆಲೆಬ್ರೇಟ್ ಮಾಡದೆ, ಇವಾಗ ಹೆಂಗ್ ಬಂದ್ಬಿಟ್ಟಿದೆ, ಗಣೇಶನ ಹಬ್ಬ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಕೈ ಮುಗಿಯೋದು, ಆ ತರ ಬಂದ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಆದ್ರೆ ತೋರಣ, ಮಾವಿನ ಸೊಪ್ಪು ತರಬೇಕು, ತೋರಣ ಕಟ್ಟಬೇಕು, ಬಾಗಲ್ ರಂಗೋಲಿ ಹಾಕ್ಬೇಕು, ಗಣೇಶನ್ ಮಾಡ್ಬೇಕು, ಅವ್ನ್ ಕೂರಿಸಿ ಮನೆಯೊಳಗೆ ಕರ್ಕೊಂಬರ್ಬೇಕು, ಹೂವೆಲ್ಲ ನಮ್ ಗಿಡದಲ್ಲಿ ಏನೇನ್ ಇತ್ತೋ ಅದನ್ನೆಲ್ಲ ಕಿತ್ತಿ ದೇವ್ರಿಗೆ ಅರ್ಪಿಸ್ಬೇಕು, ಪತ್ರೆ ಎಲ್ಲ ಪೂಜೆ ಮಾಡ್ಬೇಕು. ಇವೆಲ್ಲ ಒಂಥರ ಏನಂತಾರೆ, ಒಂದು ಎಂಜಾಯ್ಮೆಂಟ್ ಇತ್ತು. ಹೌದು, ಮೋದಕ ಮಾಡ್ಬೇಕು. ಇವಾಗ ಎದುರುಗಡೆ ಅಂಗಡಿಗೆ ಹೋಗು, ಅಲ್ಲಿ ದುಡ್ಡು ಕೊಡು, ಮೋದಕ ತಗೊಂಬ, ದೇವ್ರಿಗೆ ಇಡು, ಈ ಕಾಲ ಆಗ್ಬಿಟ್ಟಿದೆ. ಮಕ್ಳಿಗೆ ಯಾತ್ರಿಂದ ಮೋದಕ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು, ಇದ್ರ ರಿಲೇಟೆಡ್ ಕತೆ ಏನು ನಮಗೇ ಗೊತ್ತಿಲ್ಲ, ಇನ್ನು ನಾವು ಹೆಂಗ್ ಹೇಳ್ತೀವಿ? ಈ ಎಲ್ಲಾ ವಿಚಾರಗಳಿಂದ ಮಕ್ಕಳ ಒಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಹೌದು. ಇನ್ನೊಂದು ಮ್ಯಾಮ್, ಏನಂದ್ರೆ ಮಕ್ಕಳಿಗೆ ಈಗ ಯಾವ್ದನ್ನು ಸಹಿಸ್ಕೊಳ್ಳುವಂತ ಶಕ್ತಿ ಕೂಡ ಇರೋದಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಏನಾದ್ರು ಟೀಚರ್ಸ್ ಹೊಡೆದ್ರೆ, ಏನಾದ್ರು ಗದರ್ಸಿದ್ರೆ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಏನಾದ್ರು ಗದರ್ಸಿದ್ರೆ ಏನಾದ್ರು ಮಾಡ್ಕೋತಾರ ಅನ್ನೋ ಭಯ ಪೇರೆಂಟ್ಸಿಗೆ ಇರುತ್ತೆ. ಯಾಕಂದ್ರೆ ಆ ಮೆಂಟಾಲಿಟಿ ಹಾಗಿರುತ್ತೆ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆತರ ಇರ್ಲಿಲ್ಲ, ಹೋಮ್ವರ್ಕ್ ಮಾಡ್ಲಿಲ್ವಾ ಸರಿ ಏಟು ಬೀಳೋದು, ಅಥವಾ ಮನೆಯಲ್ಲಿ ಏನು ಕೆಲಸ ಮಾಡಿಲ್ವಾ ಹೇಳಿದ್ ಕೇಳಲಿಲ್ವಾ ಸರಿ ಒದೆ ಬೀಳೋದು. ಬಟ್ ಈಗಿನ ಮಕ್ಳಿಗೆ ಅದನ್ನ ಸಹಿಸ್ಕೊಳ್ಳುವಂತ ಶಕ್ತಿನೂ ಇರೋದಿಲ್ಲ, ಮೆಂಟಲಿ ಅಷ್ಟು ಕುಗ್ಗ್ ಹೋಗ್ಬಿಟ್ಟಿದ್ದಾರೆ ಅಂತ. ಕರೆಕ್ಟು, ಒಳ್ಳೆ ಮಾತು ಹೇಳಿದ್ರಿ. ಇವಾಗ ಮಕ್ಳನ್ ಬೈಯೋಂಗಿಲ್ಲ ಅಂತ ಹೇಳ್ತಾರೆ ಟೀಚರ್ಸ್. ಹೊಡೆಯೋದಿರ್ಲಿ, ಬೈಯೋಂಗೆ ಇಲ್ಲ, ನೀನು ತಪ್ಪು ಮಾಡಿದ್ಯಾ ಅಂತ ಹೇಳೋಂಗೆ ಇಲ್ಲ ಅಂತ ಹೇಳ್ತಾರೆ. ಇದು ಒಂಥರ ಶೋಚನೀಯ. ಯಾಕೆಂದರೆ ಚೆನ್ನಾಗಿ ಬೈದು ಆ ಮಗು ಹತ್ತು ಅದಾದಮೇಲೆ ನೀನು ಇದಕ್ಕೆ ತಪ್ಪು ಮಾಡಿದ್ಯಾ, ಅದಕ್ಕೆ ನಾನು ನಿನಗೆ ಬೈದೆ ಅಂತ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ? ಸಿ, ಮಕ್ಕಳಿಗೆ ನಾವು ಹೆಂಗೆ ರೆಡಿ ಮಾಡ್ತಿದ್ದೀವಿ ಈಗಿನ ಜನ್ರೇಷನ್ನವರು ಅಂದರೆ, ಅವ್ರಿಗೆ ನಂಗೆ ಇದು ಬೇಕು ಅಂತ ಕೇಳೋಕ್ಕಿಂತ ಮುಂಚೆನೇ ಅವ್ರ ಕೈಯಲ್ಲಿರುತ್ತೆ. ಮಕ್ಕಳಿಗೆ ತನಗೇನು ಬೇಕು, ತನಗೇನು ಬೇಡ ಅನ್ನೋ ಒಂದು ವಿಚಾರ ಮಾಡೋ ಶಕ್ತಿನೇ ಕಡಿಮೆ ಆಗ್ತಾ ಇದೆ. ಈ ಒಂದು ಸಿಚುಯೇಷನ್ ಅಲ್ಲಿ ನಾ ಹೇಳಿದ್ನಲ್ಲ, ಇವಾಗ ನನಗೆ ಕ್ಯಾರೆಟ್ ಹಲ್ವಾ ಬೇಕು ಅಂದ್ರೆ ನಾನು ಒಂದು ಬಟನ್ ಒತ್ತಿದ್ರೆ ನೆಕ್ಸ್ಟ್ ಮೂಮೆಂಟ್ 1 hour ಅಲ್ಲಿ ನಿಮ್ಗೆ ಕ್ಯಾರೆಟ್ ಹಲ್ವಾ ರೆಡಿ. ಅದು ನೆನ್ನೆ ಮಾಡಿದ್ದ, ಒಂದು ವಾರ ಹಿಂದೆ ಮಾಡಿದ್ದ, ಅದು ಯಾರು ಮಾಡಿದ್ದು ಗೊತ್ತಿಲ್ಲ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ತರಕಾರಿ ಹಾಕಿದ್ದಾರೆ, ಏನೇನು ಹಾಕಿದ್ದಾರೆ, ಆ ಒಂದು ಇದೇ ಇಲ್ಲ, ಒಲವೇ ಇಲ್ಲ, ಅದರಲ್ಲಿ ಶ್ರಮನೂ ಇಲ್ಲ. ಈ ಥರ ಈ ಒಂದು ದುರಸ್ಥಿತಿ ಅಂತಾನೆ ಹೇಳ್ಬೋದು. ಇರ್ಬೇಕಾದ್ರೆ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅಂತ ಜಡ್ಜ್ಮೆಂಟ್ ಕೆಪಾಸಿಟಿನೇ ಇಲ್ಲ. ಇವಾಗ ಒಂದು ನನಗಿಲ್ಲ ಅಂತ ಮನಸ್ಸಿಗೆ ದಟ್ಟಿದ್ರೆ ಮಾತ್ರ ನನಗದು ಸಿಕ್ಕಾಗ ಆಗೋ ಖುಷಿ ಇದೆಯಲ್ಲ, ಅದು ಬಹಳ ಹೆಚ್ಚಿರುತ್ತೆ. ಹೌದು. ನೀವು ಕೇಳಕ್ಕಿಂತ ಮುಂಚೆನೆ ನಾನು ನಿಮಗೆ ಡ್ರೆಸ್ ತೆಕ್ಕೊಟ್ಬಿಟ್ರೆ ಅದ್ರ ವ್ಯಾಲ್ಯೂನೇ ಇರಲ್ವಲ್ಲ. ಈ ಒಂದು ವಿಚಾರಗಳು ಐ ಥಿಂಕ್ ಆಸ್ ಪೇರೆಂಟ್ಸ್ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಯಾಕೆಂದರೆ ಏನೇ ಒಂದು ವಸ್ತು ಆಗಲಿ ಅದು ನಮಗೆ ಅನಿಸ್ಬೇಕು, ನಮಗೆ ಬೇಕೇ ಬೇಕಪ್ಪ, ಇದು ನಮಗೆ ನಮ್ಮ ಜೀವನಕ್ಕೆ ಇದು ಬೇಕೇ ಬೇಕು ಡೇ ಟು ಡೇ ಲೈಫಲ್ಲಿ ಅಂತ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅದು ಕೇಳಬೇಕು. ಆ ಕೇಳಕ್ಕಿಂತ ಮುಂಚೆನೆ ರೆಡಿಮೇಡ್ ಫುಡ್ ಥರ ಕೊಟ್ಬಿಟ್ರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ. ಹೌದು. ಈ ಥರ ಆದಾಗ ಏನಾಗುತ್ತೆ, ನಮಗೆ ಮಾನಸಿಕ ಸಮತೋಲನನೇ ಮಕ್ಕಳಲ್ಲಿ ನಾವು ನೋಡ್ತಾ ಇಲ್ಲ. ಅಂದ್ರೆ ಕಷ್ಟ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಏನೋ ಒಂಚೂರು ಕಮ್ಮಿ ಮಾರ್ಕ್ಸ್ ಬಂತು, ಕ್ವಾಲಿಫೈ ಆಗಲಿಲ್ಲ ಒಂದು ಎಕ್ಸಾಮ್ಗೆ, ಹೋಗಿ ಎಷ್ಟೋ ಮಕ್ಕಳು ನೇಣು ಹಾಕೋತಿದ್ದಾರೆ. ಅಥವಾ ಯಾವುದೋ ಒಂದು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಈ ಅಡಿಕ್ಷನ್ಸಿಂದ ಏನಾಗ್ತಿದೆ, ಯಾರೂ ಪರಸ್ಪರ ಆಟ ಆಡೋದಿಲ್ಲ. ಆಟ ಆಡಿದ್ರೆ ಆಟದಲ್ಲಿ ಪಾಠನೂ ಉಂಟು, ಜಗಳನೂ ಉಂಟು, ಅದರಲ್ಲಿ ಒಂದು ಆತ್ಮೀಯತೆನೂ ಬೆಳೆಯುತ್ತೆ ಮಕ್ಕಳಲ್ಲಿ. ಈಗ ಮಕ್ಕಳು ಆಟ ಆಡೋದು ಇಲ್ಲ, ಏನೂ ಇಲ್ಲ, ಆ್ಯಂಡ್ ಯಾರೋ ಬೇರೆಯವರು ಬೈದರೆ ಅದಕ್ಕೆ ತುಂಬ ಕೋಪ ಮಾಡ್ಕೊಂಡ್ಬಿಡೋದು, ಹೋಗಿ ಏನೇನೋ ಬಿಲ್ಡಿಂಗ್ ಮೇಲಿಂದ ಎಲ್ಲ ಬೀಳೋದು. ಹೀಗೆ ಎಷ್ಟೋ ಮಕ್ಕಳು ಇದ್ರ ವಿಚಾರಗಳ ಬಗ್ಗೆ ನಾವು ಪೇಪರಲ್ಲೂ ಓದಿರ್ತೀವಿ, ನ್ಯೂಸಲ್ಲೂ ಕೇಳಿರ್ತೀವಿ. ಸೊ ಮಕ್ಕಳು ಮಾನಸಿಕ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ನಾವು ಏನು ಹೇಳ್ತೀವಿ, EQ, ಎಮೋಷನಲ್ ಕೋಶಂಟ್, ಎಮೋಷನಲ್ ಇಂಟೆಲಿಜೆನ್ಸ್ ಕೋಶಂಟ್ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹೌದು
ಮ್ಯಾಮ್ ಈಗ ಒಂದ್ ವೇಳೆ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಏನಿದೆ ಅಥವಾ ನಾವು ಪುವರ್ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ ಕಾಮನ್ ಆಗಿ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ? ಬಹಳ ಒಳ್ಳೆ ಕ್ವಶನ್. ನಮ್ದು ಜೀವನ ಶೈಲಿ ಸರಿಗಿಲ್ಲ, ಲೈಫ್ ಸ್ಟೈಲ್ ಸರಿಗಿಲ್ಲ, ನಾನು ಕರೆಕ್ಟಾಗಿ ಮಿನಿಮಮ್ ಒಂದು 7 ಗಂಟೆ ಕಾಲ ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಅಂದ್ರೆ, ಇವಾಗ ನಿದ್ದೆ ಅಂತ ಫಸ್ಟ್ ಒಂದು ತಗೊಳ್ಳೋಣ. ಈಗ ನಿದ್ದೆ ಸರಿಗ್ ಮಾಡ್ತಿಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ನೀವೇ ಯಾವತ್ತೋ ಒಂದ್ ದಿವಸ ಎಲ್ಲೋ ಹೋಗಿದ್ರಿ, ಊರಿಂದ ಬರ್ತಾ ಇದ್ರಿ, 4 ಅವರ್ ನಿದ್ದೆ ಮಾಡಕ್ಕಾಗ ಎದ್ರೆ ಬೆಳಗ್ಗೆ ಫ್ರೆಶ್ ಅನ್ಸತ್ತಾ? ಖಂಡಿತ ಅನ್ಸಲ್ಲ. ಏನೋ ತಲೆಯಲ್ಲಿ ಒಂಥರ ಹ್ಯಾಂಗ್ ಓವರ್ ತರ ಇರುತ್ತೆ, ಏನೋ ಮೈಕೆ ಎಲ್ಲ ನೋವು, ಸರಿ ಥಿಂಕ್ ಮಾಡೋಕ್ಕಾಗಲ್ಲ, ಕೋಪ ಬರೋದು, ಇರಿಟಬಿಲಿಟಿ ಇವೆಲ್ಲ ಇರುತ್ತೆ. ಈ ಇರಿಟಬಿಲಿಟಿ, ಲ್ಯಾಕ್ ಆಫ್ ಜಡ್ಜ್ಮೆಂಟು ಈ ಥರ ಎಲ್ಲ ಆದಾಗ ಏನಾಗುತ್ತೆ, BP ಬಂದ್ಬಿಡುತ್ತೆ. ಸಣ್ಣ ಕಾಡಕ್ಕೂ ಸಿಡಿಯೋಣ ಅನ್ಸುತ್ತೆ. ಏಕೆಂದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ದೇಹ ಕುಗ್ಬಿಟ್ಟಿದೆ. ಹೌದು. ಸೊ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮ್ಮಂಗೆ ಕಾಲು ನೋವು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂದ್ರೆ ಅಯ್ಯೋ ಕಾಲು ನೋವ ನಿಂಗೆ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳೋಣ ಅನ್ನೋಷ್ಟು ಉದ್ವೇಗ ಬಂದ್ಬಿಡುತ್ತೆ. ಸೊ ಈ ತರ BP ಬರ್ಬೋದು, ಶುಗರ್ ಬರ್ಬೋದು, ಸ್ಟ್ರೆಸ್ ಆಗಲ್ಲ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುತ್ತೆ, ಅಸಿಡಿಟಿ ಆಗುತ್ತೆ, ಆಹಾರ ತಿನ್ನೋದು ಸರಿ ಸೇವನೆ ಆಗಲ್ಲ. ಇನ್ನೊಂದು ಮುಂಚೆ ನೆಮ್ಮದಿಯಾಗಿ ಕೂತ್ಕೊಂಡು ಆಹಾರ ತಿಂತಿದ್ವಿ, ಇವಾಗ ಆಹಾರ ತಿನ್ನೋದೇನು ಒಳಗಡೆ ಏನು ಹೋಗ್ತಿದೆ ಗೊತ್ತಿಲ್ಲ, ಎಷ್ಟು ಹೋಗ್ತಿದೆ ಗೊತ್ತಿಲ್ಲ. ಯಾಕೆಂದ್ರೆ ಮುಂದೆ ಟಿವಿ ಇದೆ, ಕೈಯಲ್ಲಿ ಮೊಬೈಲ್ ಇದೆ, ಈ ತರ ಆಗ್ಬಿಟ್ಟಿದೆ. ಈ ತರ ಆಗೋದ್ರಿಂದ ಏನಾಗ್ತಿದೆ, ನಾವು ಎಷ್ಟು ತಿಂತಿದೀವಿ, ಇದು ನಮಗೆ ಸಾಕಾ ಅಥವಾ ಇದು ನಮಗೆ ಕಾರಣ, ಈ ತರ ಒಂದು ಜಡ್ಜ್ಮೆಂಟೇ ಇಲ್ಲ ನಮ್ಗೆ. ನಾನೇನ್ ಹೇಳೋದು ಅಂದ್ರೆ ಇದನ್ನೆಲ್ಲ ನಾವು ಸ್ವಿಚ್ ಆಫ್ ಮಾಡ್ಬಿಟ್ಟು ಆಹಾರ ತಿನ್ಬೇಕಾದ್ರೆ ಬರೀ ಆಹಾರದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಒಬ್ರು ಮುಖ ಒಬ್ರು ನೋಡ್ಕೊಂಡು ಅಟ್ಲೀಸ್ಟ್ ದಿನಕ್ಕೆ 1 ಬಾರಿ ಯಾರು ನಾವು ಫ್ಯಾಮಿಲಿಲಿ ಯಾರು ಇರ್ತೀರಿ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಊಟ ಮಾಡ್ಬೇಕು. ಸೊ ಆ ಒಟ್ಟುಗೂಡಿ ಊಟ ಮಾಡಿದ್ರೆ ಇವತ್ತು ನಮ್ ಬಾಸ್ ಬೈದ್ರು, ಇವತ್ತು ಕೆಲಸದವಳು ಹಿಂಗಂದ್ಲು, ಆತರ ಏನೇ ಹಲವಾರು ಡಿಸ್ಕಷನ್. ಮಕ್ಳಿಗೆ ನಮ್ ಟೀಚರ್ ಹಿಂಗ್ ಬೈದೆ, ಪರ ಇಲ್ಲ ಕಣೋ, ಅದೇನ್ ಟೀಚರ್ ತಾನೆ, ನಾಳೆ ಸರಿ ಹೋಗುತ್ತೆ ಕಣೋ, ನಾಳೆ ಹೋಗಿ ಮಾತಾಡ್ಸಿ, ಇವತ್ ನಂಗೆ ಕಮ್ಮಿ ಮಾರ್ಕ್ಸ್ ಬಂತು, ಈ ತರ ಹೇಳಿ ಮನಸ್ಸು ಹಗುರ ಆಗುತ್ತೆ. ಡಿಸ್ಟ್ರೆಸ್ಸಿಂಗ್ ಟೆಕ್ನಿಕ್ಸ್ ಇವೆಲ್ಲ ಹಳೆ ಕಾಲದಲ್ಲೆಲ್ಲ. ಅಂಡ್ ಸೂರ್ಯ ಮುಳುಗೋಕಿನ ಮುಂಚೆನೆ ಊಟ ಮಾಡೋದು. ಯಾಕೆಂದ್ರೆ ಎಲ್ಲರೂ ಇವಾಗ ಏನ್ ಮಾಡ್ತಾರೆ, 11:30 ಮುಗಿಸ್ತಾರೆ ಕೆಲಸ, 11:30 ಮೇಲೆ ಊಟ ಕೂತ್ಕೋತಾರೆ, ಎಲ್ಲ ವರ್ಕ್ ಫ್ರಮ್ ಹೋಮ್, ಕೂತಿದ್ ಕಡೆನೆ ಕೂತ್ಕೋತೀವಿ, ಹೇಳೋದೇ ಇಲ್ಲ. ಸಿಟ್ಟಿಂಗ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ ಅಂತ ನಾವು ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಹೇಳ್ತೀವಿ. ಸೊ ಈ ತರ ಒಂದು ಆದಾಗ ಕೂತ್ಕೊಂಡು ಸೆಂಟ್ರಲ್ ಒಬೆಸಿಟಿ, ಹೊಟ್ಟೆ ಚೆನ್ನಾಗಿ ಬೆಳೆಯುತ್ತೆ, ಹಾಗೂ ಎದ್ದು ಎಕ್ಸಸೈಸ್ ಮಾಡಬೇಕು ಅಂತ ಅರಿವೇ ಇರಲ್ಲ. ಈಗ ಈ ಲೈಫ್ ಸ್ಟೈಲ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ, ಇವೆಲ್ಲ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಡಿಸೀಸಸ್. BP ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಇವೆಲ್ಲ ಅಕ್ಕ ತಂಗಿರಿದ್ರಂಗೆ ಒಬ್ರು ಹಿಂದೆ ಒಬ್ರು ಫಾಲೋ ಮಾಡ್ತಾರೆ. BP ಬಂತ ಸ್ವಲ್ಪ ದಿವಸದಲ್ಲೇ ಶುಗರ್, ಜೊತೆಗೆ ಕೊಲೆಸ್ಟ್ರಾಲ್, ಪಕ್ಕದಲ್ಲಿ ಹಾರ್ಟ್ ಪ್ರಾಬ್ಲಮ್, ಆಮೇಲೆ ಇವಿಷ್ಟು ಇದ್ರೆ ಕಿಡ್ನಿ ಪ್ರಾಬ್ಲಮ್. 60 ವರ್ಷ ಕಾಯಿಲೆ ಈ ತರ ನಾವ್ ಇಟ್ಕೊಂಡ್ರೆ ನಾವ್ ಇಷ್ಟ ದಿವಸ ಅರ್ನ್ ಮಾಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಅಲ್ವಾ, ಎಲ್ಲ ತಗೊಂಡೋಗಿ ಮೆಡಿಕಲ್ ಕೇರ್ ಆಸ್ಪತ್ರೆಗೆ ಸುರಿದಂಗ. ಈ ತರ ಒಂದು ಪರಿಸ್ಥಿತಿ ಬರಬಾರ್ದು. ಸೊ ಇದು ಜೀವನ ಶೈಲಿಯ ಅಸೋಸಿಯೇಟೆಡ್ ಕೆಲವು ಡಿಸೀಸಸ್. ಇನ್ ಲ್ಯಾಕ್ ಆಫ್ ಇನ್ಆಕ್ಟಿವಿಟಿ, ಕಡೆನೆ ಕೂತಿರ್ತೀವಿ 8-10 ಗಂಟೆ, ಆದ್ರೆ ನಾವು ರೀಸನ್ ಮಾಡ್ಕೊಂಡು ಎದ್ದೇಳ್ಬೋದು. ಇವಾಗ 8 to 10 ಅವರ್ಸ್ ಎಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ, ನಮ್ಗೆ ಹೇಳಕ್ಕೆ ಆಗಲ್ಲ, ಮೀಟಿಂಗ್ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ನಾನು ಹೇಳ್ತೀನಿ, ಹೇಳಕ್ಕೆ ಆಗಲ್ಲ, ನೀವು ಬಾತ್ರೂಮ್ಗಾರು ಹೇಳಬೇಕಲ್ವಾ, ಗಂಟೆಗೊಂದ್ಸಲಿ ಒಂದು ಅಲಾರಾಮ್ ಇಟ್ಕೊಳ್ಳಿ, ಕೈಕಾಲು ಸ್ಟ್ರೆಚ್ ಮಾಡ್ಕೊಳ್ಳಿ, ನೀರಿನ ಬಾಟ್ಲು ನಿಮ್ಮ ಟೇಬಲ್ ಪಕ್ಕ ಇಟ್ಕೊಬಿಡಿ, ದೂರ ಇಟ್ಕೊಳ್ಳಿ, ನೀರು ಕುಡಿಯೋಕ್ಕಾರು ಎದ್ದುಬಿಟ್ಟು ಹೋಗಿ ನೀರು ಕುಡಿದು ಬರ್ತೀರಾ. ಏನೋ ಸ್ನ್ಯಾಕ್ಸ್ ಅಂದರೆ ಬಿಸ್ಕೆಟ್ ಇಟ್ಕೊಬೇಡಿ, ಅಟ್ಲೀಸ್ಟ್ ಏನಾದ್ರು ಹಣ್ಣು ಕಟ್ ಫ್ರೂಟ್ಸ್ ಇಟ್ಕೊಳ್ಳಿ, ಒಂದು 2 ಗಂಟೆಗೆ ಒಂದ್ಸಲಿ ಏನಾದ್ರು ತೊಗೊಳ್ಳಿ. ಈ ಬೇರೆ ಈ ಡ್ರಿಂಕ್ಸ್ನ ಸಿಪ್ ಮಾಡೋದು, ಪದೇ ಪದೇ ಕಾಫಿ ಕುಡಿಯೋದು, ಇದಕ್ಕಿನ್ನ ಎಳ್ನೀರು ಕುಡಿಬೋದು, ಮಜ್ಜಿಗೆ ಕುಡಿಬೋದು, ವಿಚ್ ಆರ್ ಆಲ್ ಹೋಮ್ ಮೇಡ್ ಅಂಡ್ ವೆರಿ ಹೆಲ್ತಿ ಅಂಡ್ ಆಸ್ ಮಚ್ ಆಸ್ ಹೋಮ್ ಮೇಡ್ ಫುಡ್. ಯಾಕೆಂದ್ರೆ ನಾನು ಹೇಳಿದೆ, ಬಟನ್ ಒತ್ತಿದ್ರೆ ನನ್ಗೆ ಮಸಾಲೆ ದೋಸೆ ಬೇಕಾ, ಯಾವ ಹೋಟ್ಲಿಂದ ಬೇಕಾದ್ರೂ ಬರುತ್ತೆ. ಆದ್ರೆ ನಿಮ್ಮ ತಾಯಿ ಕಷ್ಟಪಟ್ಟು ಹಿಟ್ಟು ಹಾಕಿ, ಹಿಟ್ಟು ಬೆರೆಸಿ ಅದನ್ನ ಮಾಡಿಕೊಟ್ಟು, ಅದು ಪ್ರೀತಿಯಿಂದ ಕೊಡೋ ಆ ಪ್ರೀತಿ ಇರಲ್ಲ, ಹೆಲ್ತ್ ಇರಲ್ಲ. ತಾಯಿ ಮಾಡ್ಕೊಟ್ಟಿರೋ ದೋಸೆಯಿಂದ ಯಾವ ಇಂಡೈಜೆಷನ್ ಆಗಲ್ಲ. ಕೆಲವು ಸಲ ಆ ಹೋಟ್ಲದೇ ಮಸಾಲೆ ದೋಸೆ ಬೇಕು ಅನ್ಸುತ್ತೆ, ಬಟ್ ಆ ಹೋಟ್ಲಲ್ಲಿ ಏನೇನ್ ತರ ಕಲರಿಂಗ್ ಏಜೆಂಟ್ಸ್ ಹಾಕಿದ್ದಾರೆ, ಯಾವ ತರ ಎಣ್ಣೆ ಉಪಯೋಗಿಸಿದ್ದಾರೆ, ಯಾವ ಅಡಲ್ಟ್ರೆಂಟ್ಸ್ ಹಾಕಿದ್ದಾರೆ, ಯಾವ ತರ ಟೇಸ್ಟ್ ಮೇಕರ್ಸ್ ಹಾಕಿದ್ದಾರೆ, ಎಮಲ್ಸಿಫೈಯರ್ಸ್ ಹಾಕಿದ್ದಾರೆ, ವಿಚ್ ಆರ್ ಆಲ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ವಿಚ್ ವಿ ಡೋಂಟ್ ನೋ, ವಿ ಆರ್ ಟೇಕಿಂಗ್ ಇಟ್ ವಿತೌಟ್ ಅವರ್ ನಾಲೆಡ್ಜ್. ಇದ್ರ ಬಗ್ಗೆನೂ ಸಾಕಷ್ಟು ನಮಗೆ ಐಡಿಯಾ ಇರಬೇಕು. ಯಾಕೆಂದ್ರೆ ಈಗ ಸಣ್ಣ 34-35 ಇಯರ್ಸ್ ಅಲ್ಲೇ ನಾವು ಹಲವಾರು ಅಡ್ವಾನ್ಸ್ ಕ್ಯಾನ್ಸರ್ಸ್ ನ ನೋಡ್ತಾ ಇದ್ದೀವಿ. ಡಾಕ್ಟರ್ಗಳಿಗೆ ಯಾಕೆ ಈ ತರ ಕ್ಯಾನ್ಸರ್ಸ್ ನ ನೋಡ್ತಾ ಇದೀವಿ? ಈ ಹಳೆ ಕಾಲದಲ್ಲಿ ನಮ್ ಹಿರಿಯವ್ರ ಕ್ಯಾನ್ಸರ್ ಅಂದ್ರೆ ಯಾರೋ ಒಂದು ಊರಲ್ಲಿ ಯಾರಿಗೋ ಕಾಯಿಲೆ ಅಂತ ಇತ್ತು, ಅವಾಗ ಕಾಡಿಗೆ ತರ ಇಡೀ ಊರ್ಗೆ ಗೊತ್ತಾಗೋಗ್ತಿದ್ದು, ಓ ಅವ್ರ ಕ್ಯಾನ್ಸರ್ ಅಂತ.
ಈಗ ಹಂಗಲ್ಲ, ಯಾರ ಮನೇಲಿ ಕೇಳಿದ್ರು ಕ್ಯಾನ್ಸರ್ ಪೇಷಂಟು, ಅವ್ರಿಗೆ ಕೀಮೋಥೆರಪಿ, ಅವ್ರಿಗೆ ರೇಡಿಯೋಥೆರಪಿ ನಡೀತಾ ಇದೆ. ಆ ಥರ ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ನಮ್ಮ ಜೀವನ ಶೈಲಿ, ನಾವು ತಗೊಳ್ಳೋ ಆಹಾರ, ನಾವು ಮಾಡೋ ಫಿಸಿಕಲ್ ಆಕ್ಟಿವಿಟಿ ಬಹಳ ಕೆಳಮಟ್ಟದಾಗಿದೆ. ಅದರಿಂದ ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸ್ಲೀಪ್ and regarding the food we take and regarding our exercise during our ವರ್ಕ್ ಅವರ್ಸ್. ಅಂದರೆ ನಾವು ಹೇಗೆ ಕೂತ್ಕೋಬೇಕು, ಎರ್ಗೊನಾಮಿಕ್ಸ್ ಅಂತ ನಾವು ಏನು ಹೇಳ್ತೇವೆ, ನಾವು ವರ್ಕ್ ಪ್ಲೇಸಲ್ಲೂ ಅಷ್ಟೇ ಕಂಫರ್ಟಬಲ್ ಚೇರಲ್ಲಿ ಕೂತ್ಕೋಬೇಕು, ಆಗಾಗ ಸ್ಟ್ರೆಚಸ್ ಮಾಡ್ತಾ ಇರಬೇಕು 2 ಗಂಟೆಗೆ ಒಂದ್ಸಲಿ. ಎಷ್ಟೋ ಕಡೆ ನಾವು ಹೇಳ್ತೀವಿ ಕಾನ್ಫರೆನ್ಸಸ್ಸಲ್ಲೇ ನಾವು ಕೆಲವೊಂದು ಸಲ ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಒಂದಷ್ಟು ಸ್ಟ್ರೆಚಸ್ ಮಾಡಿ ಆಮೇಲೆ ಕೂರಿಸ್ತೀವಿ. ಆವಾಗ ನಮ್ಮದು ವರ್ಕ್ ಎಫಿಷಿಯನ್ಸಿ, ಥಿಂಕಿಂಗ್ ಎಫಿಷಿಯನ್ಸಿ ಎಲ್ಲ ಬಹಳಷ್ಟು ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಎಲ್ಲನೂ ನಾವು ಮಾಡ್ಕೊಂಡಿರೋಂಥ ಲೈಫ್ ಸ್ಟೈಲ್. ನಾವು ಎಷ್ಟೋ ಜನಕ್ಕೂ ಹೇಳ್ತೀನಿ, ನೀವು ಬರೀ ವರ್ಕ್ ಫ್ರಮ್ ಹೋಮ್ ತಗೋಬೇಡಿ, ಒಂದು ಬಸ್ ಹಿಡ್ಕೊಂಡು ಹೋಗಿ ನಿಮ್ಮ ಆಫೀಸ್ಗೆ ಹೋಗಿ, ಅದೇ ಒಂದು ಫಿಸಿಕಲ್ ಆಕ್ಟಿವಿಟಿ. ಅಂಡ್ ಮಾನಸಿಕವಾಗಿಯೂ ಬರೀ ಒಂದು 4 ಗೋಡೆ ಜೊತೆ ಇದ್ದು ನಾವು ಮಾತಾಡ್ಕೊಂಡು ಬರೀ ಸ್ಕ್ರೀನ್ ನೋಡ್ಕೊಂಡು ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ ಇಟ್ಕೊಳ್ಳೋ ಬದಲು ಫಿಸಿಕಲಿ ಹೋಗಿ ಅವಾಗ ಕೆಲಸ ಇನ್ನ ಬೇಗ ಆಗತ್ತೆ, ನಿಮಗೂ ಯು ಫೀಲ್ ವೆಲ್, ಯು ಆಲ್ಸೋ ಫೀಲ್ ಗುಡ್ ಸಿಚುಯೇಷನ್ ಬರುತ್ತೆ. ಸೊ ಒಂದು ಬೆಸ್ಟ್ ಕೊಲೀಗ್ ಸಿಕ್ಕಿದ್ರೆ ಹೇಳ್ಕೊಳ್ಳೋದಕ್ಕೂ ಆಗುತ್ತೆ. ಸೊ ಹೌದು, ಮೆಂಟಲಿನೂ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಂಗ ಆಗುತ್ತೆ. ಹೌದು, ಕರೆಕ್ಟ್. ಅಂಡ್ ಈ ತರ ಕೊಲೀಗ್ ಸಿಕ್ಕಿದ್ರೆ ಎಷ್ಟೊಂದು ಜನಕ್ಕೆ ನಾ ಹೇಳ್ತೀನಿ, ನಿಮ್ ಕ್ಯಾಬಲ್ಲಿ ಒಂದು 2 ಕಿಲೋಮೀಟರ್ ಮುಂಚೆನೆ ಇಳಿದ್ಬಿಟ್ಟು ಇಬ್ರು ವಾಕ್ ಮಾಡ್ಕೊಂಡು ಮನೆಗೆ ಬನ್ನಿ. ಇಟ್ಸ್ ಅ ಬಿಗ್ ಡಿಸ್ಟ್ರೆಸರ್. ಇದನ್ನೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ. ಸೊ ಯು ಕ್ಯಾನ್ ರೀಲುಕ್ ಆ್ಯಂಡ್ ರೀಥಿಂಕ್ ಅಬೌಟ್ ಇಟ್. ಈಗ ನಾವು ಇರೋ ಲೈಫ್ ಸ್ಟೈಲಲ್ಲಿ ನಾವು ಹೇಗೆ ಮಾಡಿಫೈ ಮಾಡಿಕೊಂಡು ನಾವು ಬದುಕಬೇಕು ಅಂತ ಯೋಚನೆ ಮಾಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಯೋಗ. ಹಳೆ ಕಾಲದಲ್ಲಿ ಸೂರ್ಯ ನಮಸ್ಕಾರ ಎಲ್ಲ ಕಡ್ಡಾಯವಾಗಿ ಮಾಡಿಸೋರು ನಮ್ಮ ಹಿರಿಯರು. ಹೋಗಿ ತುಳಸಿ ಪೂಜೆ ಮಾಡಬೇಕು ಅಂತ, ಸೂರ್ಯನ ನೋಡಲೇಬೇಕು ಅಂತೆಲ್ಲ ಹೇಳೋರು. ಇಟ್ ಹ್ಯಾಡ್ ಲಾಟ್ ಆಫ್ ಸೈಂಟಿಫಿಕ್ ಬೇಸಿಸ್ ಥ್ರೂ ಔಟ್ ದ ಬಾಡಿ. ಒಂದ್ಸಲಿ 1 ರೌಂಡ್ ಆಫ್ ಸೂರ್ಯ ನಮಸ್ಕಾರ 12 ಆಸನಾಸ್ ಇರುತ್ತೆ, ಅದನ್ನು ಫುಲ್ಲು ಸ್ಟ್ರೆಚ್ ಮಾಡಿದ್ರೆ ಇಡೀ ಬಾಡಿ ಸ್ಟ್ರೆಚ್ ಆಗ್ತಾ ಇತ್ತು. ಆದರೆ ಇವಾಗ ಹೇಳೋದೇ ಕಷ್ಟ, ರಾತ್ರಿ ಎಲ್ಲ ಮೊಬೈಲ್ ನೋಡ್ತಿರೋದು, ಇದರಿಂದ ಸರಿಯಾಗಿ ನಿದ್ರೆನೂ ಬರಲ್ಲ. ದೇರ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಿಲೇಡ್ ಸ್ಲೀಪ್ ಸಿಂಡ್ರೋಮ್ ಅಂತ ಆಗ್ತಾ ಇದೆ. ಇಟ್ ಈಸ್ ಎ ನ್ಯೂ ಎಂಟಿಟಿ. ಯಾಕೆಂದರೆ ರಾತ್ರಿ 10 ಗಂಟೆಗೆ ನಿದ್ದೆ ಮಾಡಬೇಕು ಅಂದರೆ ನಾವು ಮೊಬೈಲ್ನ 9 ಗಂಟೆಯಿಂದ ಎತ್ತಿಟ್ಬಿಡ್ಬೇಕು. ಹಾಗಾದ್ರೆ ಏನು ಮಾಡಬೇಕಪ್ಪ, 9 to 10 ನನಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಪುಸ್ತಕ ಓದಿ, ರೇಡಿಯೋ ಕೇಳಿ. ಎನಿ ಆಡಿಯೋ ಎಫೆಕ್ಟ್ಸ್ ವಿಲ್ ನಾಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಎಫೆಕ್ಟ್ ಆನ್ ಯುವರ್ ಬ್ರೈನ್ ದ್ಯಾನ್ ದ ವಿಜುವಲ್ ಸೈಡ್ ಎಫೆಕ್ಟ್ಸ್. ಸ್ಕ್ರೀನ್ ತುಂಬಾ ಎಫೆಕ್ಟ್ ಇಲ್ಲಾಂದ್ರೆ ನಿಮ್ಮ ತಂದೆ ತಾಯಿಗೆ ಹೋಗಿ ಅವ್ರ ಕಷ್ಟ ಸುಖ ಕೇಳಿ, ಅವ್ರ ರೂಮ್ಗೆ ಹೋಗಿ ಮಾತಾಡಿಸಿ. ಇಟ್ಸ್ ಅ ಬಿಗ್ ಚೇಂಜ್ ಬಿಕಾಸ್ ದೇ ಆರ್ ದ ಒನ್ಸ್. ನಾವು ಇವತ್ತು ಹಿಂಗೆ ಕೂತ್ಕೊಂಡು ನಮ್ಮ ಪೊಸಿಷನಲ್ಲಿ ಇರೋದಕ್ಕೆ ಕಾರಣನೇ ನಮ್ಮ ತಂದೆ ತಾಯಿ, ಅಜ್ಜಿ ಅಜ್ಜ ಎಲ್ಲ. ಅವ್ರನ್ನ ನಾವು ನಾಪಿಸ್ಕೋಬೇಕು. ಟೈಮನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾವೇ ಯೋಚನೆ ಮಾಡಬೇಕು. ಇದಕ್ಕೂ ನಾವು ChatGPT, ಜಿಮಿನಿನೆಲ್ಲ ಸಪೋರ್ಟ್ ತಗೋಬಾರ್ದು. ನಾವೇ ಕೂತ್ಕೊಂಡು ಬರಿಬೇಕು, ಹೇಗೆ ನಾನು ಇವತ್ತು ಅಥವಾ ನಾಳೆ ನಾನು ಹೇಗೆ ನೋಡಬೇಕು ನನ್ನ ಜೀವನನ ಅಂತ ನೋಡಿಕೊಂಡು ನಾವೇ ಒಂಥರ ಅವಲೋಕನ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮಗೆ ಸೊಲ್ಯೂಷನ್ಸ್ ಗೊತ್ತಾಗುತ್ತೆ. ಏಕೆಂದರೆ ನಾವು ಹಿರಿಯರ ಜೊತೆ ನಾವು ಅದು ಮನುಷ್ಯರ ಜೊತೆ ಎಷ್ಟು ಬೆರಿತೀವೋ ನಾವು ಮನುಷ್ಯರಾಗೇ ಉಳ್ಕೋತೀವಿ ಅಂತ ನಾನು ಹೇಳಿ ನಾ ಈ 2 ಮಾತುಗಳನ್ನ ಕನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೀವು ಮಕ್ಕಳ ಬಗ್ಗೆ ಫೋಕಸ್ ಮಾಡಿದ್ರೆ, ಅಂದರೆ ಮಕ್ಕಳು ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ, ಅಥವಾ ನಮ್ಮ ಜೀವನ ಶೈಲಿಯನ್ನು ನಾವು ಎಲ್ಲಿ ಅಂದರೆ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ನಮ್ಮ ಎನ್ಸಿಸ್ಟರ್ಸ್ನ ನಾವು ಕಂಪೇರ್ ಮಾಡಿಕೊಂಡು ನಮ್ಮನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಎಲ್ಲ ವಿಷಯವನ್ನು ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾಕೆ ಇಂಪಾರ್ಟೆಂಟ್, ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.